ಓಕೆ, ಇವತ್ತಿಂದ ಏನು ಮಾಡ್ತಾ ಇದ್ದೀವಿ ಅಂದರೆ NMR ಸ್ಪೆಕ್ಟ್ರೋಸ್ಕೋಪಿನ ಓದ್ತಾ ಇದ್ದೀವಿ. ಲಾಸ್ಟ್ ಇಯರ್ ಅಂದರೆ ಏನಂತ ಕೇಳಿದ್ದಾರೆ ಅಂದರೆ ಈ ಟಾಪಿಕಲ್ಲಿ ಹೈಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ 4 ಕ್ವೆಶನ್ಸ್ನ ಕೇಳಿದ್ದವು ಎಕ್ಸಾಮ್ಸ್ಗೆ. ಯೂಶ್ವಲಿ ದೇ ಹ್ಯಾವ್ ಟು ಆಸ್ಕ್ 1 ಕ್ವೆಶನ್ ಆರ್ 2 ಕ್ವೆಶನ್. ಪ್ರೀವಿಯಸ್ ಟ್ರೆಂಡ್ ನೋಡಿದ್ರೆ ಇಟ್ ಶುಡ್ ಬಿ 2 ಕ್ವೆಶನ್ ಆರ್ 1 ಕ್ವೆಶನ್. ಬಟ್ ಲಾಸ್ಟ್ ಇಯರಲ್ಲಿ ಏನು ಮಾಡಿದಾನೆ 2025ಅಲ್ಲಿ 4 ಕ್ವೆಶನ್ಸ್ನ ಕೇಳಿದ್ದಾನೆ NMR ಸ್ಪೆಕ್ಟ್ರೋಸ್ಕೋಪಿಯಿಂದ. ಹತ್ತಿರ 8 ಮಾರ್ಕ್ಸ್, very big. So we'll study that topic only, NMR spectroscopy. Little bit tough irutte. It's all depends upon the value and how you do imagination. ಈ ಬಾರಿ ಈಸಿ ಬರ್ಬೋದು, ಬಟ್ ಟಾಪಿಕ್ ಸ್ವಲ್ಪ ಇರುತ್ತೆ, ಟಫ್ ಇರುತ್ತೆ. ಸೊ ವಾಟ್ ಯು ಮೀನ್ ಬೈ ದಿ NMR ಸ್ಪೆಕ್ಟ್ರೋಸ್ಕೋಪಿ? ಸೊ ಸ್ಪೆಕ್ಟ್ರೋಸ್ಕೋಪಿ ಅಂತಂದರೆ ಈ ಥರ ಕಾಣಿಸುತ್ತೆ ನಮಗೆ. ಸೊ ಬೇಸಿಕಲಿ ಏನು ಮಾಡ್ತೀವಿ ಅಂದರೆ ಸ್ಟಾರ್ಟಿಂಗಲ್ಲಿ ನೀವು ಲ್ಯಾಬಲ್ಲಿ ಏನು ಮಾಡ್ತೀರಾ, ಯಾವುದೋ ಒಂದು ಡ್ರಗ್ ಮಾಲಿಕ್ಯೂಲ್ನ ಏನು ಮಾಡ್ತೀರಾ, ಸಿಂಥಸಿಸ್ ಮಾಡ್ತೀರಾ. ಲ್ಯಾಬಲ್ಲಿ ಏನು ಮಾಡ್ತೀರಾ, ಯಾವುದೋ ಒಂದು ಡ್ರಗ್ ಮಾಲಿಕ್ಯೂಲ್ನ ಎ ಅಂತ ಮಾಲಿಕ್ಯೂಲ್ನ ಸಿಂಥಸಿಸ್ ಮಾಡ್ತೀರಾ. ಈಗ ಅದು ಕರೆಕ್ಟ್ ಬಂದಿದೆ ಅಲ್ವಾ ಅಂತ ವಿ ಹ್ಯಾವ್ ಟು ಚೆಕ್, ರೈಟ್? ನೀವು ಮೆಲ್ಟಿಂಗ್ ಪಾಯಿಂಟ್ ಚೆಕ್ ಮಾಡ್ಬೋದು, ಬಾಯ್ಲಿಂಗ್ ಪಾಯಿಂಟ್ ಚೆಕ್ ಮಾಡ್ಬೋದು, ಇದೆಲ್ಲ ಪ್ರೈಮರಿ ಪ್ರೊಸೆಸ್. ಸೊ ಅದನ್ನೇನು ಮಾಡ್ತೀರಾ, ನೀವು NMR ಮಷಿನ್ಗೆ ಕರ್ಕೊಂಡು ಹೋಗ್ತೀರಾ ಆ ಸ್ಯಾಂಪಲಲ್ಲಿ ಏನೇನು ಮಾಡ್ತೀರಾ ಅಂದರೆ NMR ಮಷೀನಲ್ಲಿ ಹಾಕಿದಾಗ ಇಟ್ ವಿಲ್ ಗಿವ್ ಪೀಕ್ಸ್ ಸಿಗ್ನಲ್ಸ್. ಆಲ್ರೆಡಿ ನಾನು ಏನು ಮಾಡಿದ್ದೀನಿ, ನಿಮಗೆ 19F NMR ಕಲಿಸಿದ್ದೀನಿ, ಸೇಮ್ ಎಕ್ಸಾಕ್ಟ್ಲಿ ಅದೇ ಥರ. ಫಸ್ಟ್ ಇದನ್ನು ಹೇಳಬೇಕಾಗಿತ್ತು, ಬಟ್ ದ್ಯಾಟ್ ಒನ್ ಈಸ್ ಎ ಈಸಿ ಟಾಪಿಕ್, ದಟ್ಸ್ ವೈ ಐ ಟೋಲ್ಡ್ ದ್ಯಾಟ್ ಟಾಪಿಕ್. ಈ ಥರ ಪೀಕ್ ಬರುತ್ತೆ ನಿಮಗೆ. ಸರಿ, ಇದು ಎದ್ರ ಮೇಲೆ ಪೀಕ್ ಬರುತ್ತೆ ಅಂದರೆ NMR ಅಲ್ಲೂ ನಾವು ಏನು ಮಾಡ್ತೀವಿ, ವೆರೈಟೀಸ್ ಇದ್ದಾವೆ ನಮಗೆ. 1H NMR ಇದೆ, 19F NMR ಇದೆ, 31P NMR ಇದೆ. ನೀವು ಮಷಿನ್ಗೆ ಏನು ಮಾಡಬೇಕಾಗುತ್ತೆ, ಅಡ್ವೈಸ್ ಮಾಡಬೇಕಾಗುತ್ತೆ, ನನಗೆ 1H NMR ಬೇಕಂತ. ಅದು ಏನು ಮಾಡುತ್ತೆ ಅಂದರೆ ನಿಮ್ಮ ಮಾಲಿಕ್ಯೂಲಲ್ಲಿ ಎಷ್ಟು ಡಿಫ್ರೆಂಟ್ ಹೈಡ್ರೋಜನ್ ಇದಾವಲ್ಲ ಅದರದ್ದು ಡಿಫ್ರೆಂಟ್ ಸಿಗ್ನಲ್ ಕೊಡ್ತವೆ. ಡಿಫ್ರೆಂಟ್ ಹೈಡ್ರೋಜನ್ದು ಡಿಫ್ರೆಂಟ್ ಏನು ಮಾಡ್ತವೆ, ಸಿಗ್ನಲ್ಸ್. ಸೊ ಡಿಫ್ರೆಂಟ್ ಸಿಗ್ನಲ್ ಅದು ಗೊತ್ತಾದ್ಮೇಲೆ ನೀವೇನು ಮಾಡ್ತೀರಾ, ನಿಮ್ಮ ಸ್ಟ್ರಕ್ಚರ್ನ ಪ್ರಿಡಿಕ್ಟ್ ಮಾಡ್ತೀರಾ. ಸೊ ಸರ್, ನನ್ನ ಹತ್ರ ಬೆಂಜೀನ್ ಸ್ಟ್ರಕ್ಚರ್ ಈ ಥರ ಇದೆ. ಫಾರ್ ಎಕ್ಸಾಂಪಲ್, ಐ ವಿಲ್ ಟೇಕ್ ಸಿಂಪಲ್ ಕ್ವಶನ್. ಸರ್, ನನ್ನ ಹತ್ರ CH3 ಇದೆ, CH2 ಇದೆ, ಆಮೇಲೆ Cl ಇದೆ. ಇದನ್ನ ನಾನು ಲ್ಯಾಬಲ್ಲಿ ಪ್ರಿಪೇರ್ ಮಾಡಿದ್ದೀನಿ ಅಂದ್ಕೊಳ್ಳಿ. ಸೊ ಹೌ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಹಿಯರ್? ಇದೊಂಥರ ಇದೆ ಹೈಡ್ರೋಜನ್ಸ್, ಆ್ಯಂಡ್ ಇದೊಂಥರ ಹೈಡ್ರೋಜನ್ ಇದೆ. ಸೊ ನಾನು ಲ್ಯಾಬ್ಗೆ ಹೋಗೋಕ್ಕಿಂತ ಮುಂಚೆ, NMRಗೆ ಹೋಗೋಕ್ಕಿಂತ ಮುಂಚೆ ಏನು ಎಕ್ಸ್ಪೆಕ್ಟೆಡ್ ಮಾಡ್ತಿರ್ತೀನಿ, ನನಗೆ 2 ಸಿಗ್ನಲ್ ಬರಬೇಕು. ಸೊ ಅಲ್ಲಿ ನನಗೆ ಏನಾದ್ರು 2 ಸಿಗ್ನಲ್ ಬಂದಿದ್ರೆ ಅಂದರೆ ನಾ ಲ್ಯಾಬಲ್ಲಿ ಏನು ಪ್ರಿಪೇರ್ ಮಾಡಿದ್ದೀನಿ ಅದು ಕರೆಕ್ಟ್ ಇದೆ ಅಂತ ಅರ್ಥ. ಇಲ್ಲ ಅಂದರೆ ಮತ್ತೆ ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ದಿಸ್ ಈಸ್ ಅ ಸಿಂಪಲ್ ಎಕ್ಸಾಂಪಲ್ ಐ ಹ್ಯಾವ್ ಟೇಕನ್. ನಿಮಗೇನಾಗುತ್ತೆ ಅಂದರೆ ಸಿಗ್ನಲ್ಸ್ ಈ ಥರ ಪೀಕ್ ತೋರಿಸುತ್ತೆ. 3 ಪ್ರೋಟಾನ್ಸ್, 2 ಪ್ರೋಟಾನ್ಸ್. ಪ್ರೋಟಾನ್ಸ್ ಅಂದರೆ ಹೈಡ್ರೋಜನ್ಸ್. ಸೊ ಅವ್ರು ಏನು ಮಾಡಿದ್ದಾರೆ ನೋಡಿ, ಇಲ್ಲಿ ಸಿಂಪಲ್ ಆಗಿ ನಿಮಗೆ ಎಕ್ಸಾಂಪಲ್ ತೊಗೊಂಡಿದ್ದಾರೆ. ಈ ಎಕ್ಸಾಂಪಲ್ ಮೇಲೆ ತೊಗೊಂಡಿದ್ದಾರೆ ಎಷ್ಟು ಪ್ರೋಟಾನ್ ಬರುತ್ತೆ ಅಂತ. ಸೊ ವಿ ವಿಲ್ ಸ್ಟಡಿ ದಟ್. ದಿಸ್ ಒನ್ ಈಸ್ ಅ ಎಕ್ಸಾಂಪಲ್ ಫಾರ್ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದಿ ಟಾಪಿಕ್. ಸೊ ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಈ ಥರ ಕಾಣಿಸುತ್ತೆ ನಮಗೆ. ಸೊ ಸರ್, ಇದು ಎದ್ರ ಮೇಲೆ ವರ್ಕ್ ಆಗುತ್ತೆ, ಮಷಿನ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಆಲ್ ಡಿಪೆಂಡ್ಸ್ ಅಪಾನ್ ದಿ ಯುವರ್ ಮ್ಯಾಟರ್. ಸೊ ದಿಸ್ ಒನ್ ಈಸ್ ಅ ಮ್ಯಾಟರ್ ಅಂದರೆ ನೀವು ಸ್ಯಾಂಪಲ್ ಏನು ಇಡ್ತೀರಲ್ಲ, ದ್ಯಾಟ್ ಒನ್. ಸೊ ಏನು ಮಾಡ್ತೀರಾ ಅಂದರೆ ಲೈಟ್ನ ಪಾಸ್ ಮಾಡ್ತೀರಾ, ಇಂಟರಾಕ್ಷನ್ ಆಫ್ ಲೈಟ್ ವಿತ್ ಮ್ಯಾಟರ್. ದಿಸ್ ಒನ್ ಈಸ್ ಲೈಟ್. ಲೈಟ್ ಏನು ಮಾಡ್ತೀರಾ, ಇಂಟ್ರ್ಯಾಕ್ಟ್ ಮಾಡ್ತೀರಾ ಇದ್ರ ಜೊತೆ, ಮ್ಯಾಟರ್ ಜೊತೆ. ಮ್ಯಾಟರ್ ಅಂದರೆ ನಮ್ಮ ಪ್ರಾಡಕ್ಟ್ ಏನಿರುತ್ತೆ ಅದು. ಅದೇನಾಗುತ್ತೆ ಅಂದರೆ ಎಕ್ಸೈಟೆಡ್ ಸ್ಟೇಟ್ಗೆ ಹೋಗಿ ಬಿಹೇವಿಯರ್ ಚೇಂಜ್ ಮಾಡುತ್ತೆ. ಆ ಬಿಹೇವಿಯರ್ ಏನಾಗುತ್ತೆ, ಡಿಟೆಕ್ಟ್ ಆಗುತ್ತೆ ನಮ್ಮದು ಮಷೀನಲ್ಲಿ. ಸೊ ದಿಸ್ ಓನ್ಲಿ ವಿ ವಿಲ್ ಸ್ಟಡಿ. ಇದೇ ಹೆಲ್ಪ್ ಆಗುತ್ತೆ ನಮಗೆ. ಈಗ ಲೈಟಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಇರುತ್ತೆ ನಮ್ಮ ಹತ್ರ. ವಿ ವಿಲ್ ಬಿ ಹ್ಯಾವಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ದಿಸ್ ಒನ್ ಈಸ್ ಎ ಸ್ಪೆಕ್ಟ್ರಮ್ ಅಂತ.
ಸೊ ಸ್ಪೆಕ್ಟ್ರಮಲ್ಲಿ ನಾವೇನು ಮಾಡ್ತೀವಿ ಅಂದರೆ ನೋಡಿ, ನಾನು ರೇಡಿಯೋ ವೇವ್ ಅಂತ ಬರ್ದಿದ್ದೀನಿ ಇಲ್ಲಿ. ಈ ಥರ ಎಲ್ಲ ವೇವ್ಸ್ ಇದಾವೆ ನಮ್ಮಲ್ಲಿ. ಮೈಕ್ರೋವೇವ್, IR, UV. ನಿಮ್ಮ ರಿಮೋಟ್ ವರ್ಕ್ ಆಗೋದು IR ಇಂದ. ವಿಸಿಬಲ್, ನಿಮಗೆ ಕಣ್ಣಿಗೆ ಕಾಣಿಸ್ಬೇಕಂದ್ರೆ ಇದು ಬೇಕು ನಿಮಗೆ, ಈ ರೇಂಜ್ ಬೇಕು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮಲ್ಲಿ. ಎಕ್ಸ್ರೇ ಫೋಟೋ ತೆಗಿಯೋಕ್ಕೆ ಇದು ಬೇಕು ನಮಗೆ, ಗಾಮಾ ರೈಸ್. ಇದೇನಿದು ಲೈಟ್. ಸೊ ಇದನ್ನು ಬರೀ ನಾವು ಏನು ಮಾಡ್ತೀವಿ ಅಂದರೆ ಓನ್ಲಿ ರೇಡಿಯೋ ಯೂಸ್ ಮಾಡಿ ನಾವು NMRಗೆ ಯೂಸ್ ಮಾಡ್ತೀವಿ. ನಮ್ಗೆ ಹೆಲ್ಪ್ ಇರೋದು ಯಾವುದು? NMRಗೆ ರೇಡಿಯೋ ವೇವ್. ಮೈಕ್ರೋವೇವ್ನ ಎಲ್ಲಿ ಯೂಸ್ ಮಾಡ್ತೀವಿ? ESR ಸ್ಪೆಕ್ಟ್ರೋಸ್ಕೋಪಿ, ಅದು ಬರುತ್ತೆ. 1 ಕ್ವಶನ್ ಪಿಕ್ಸ್ ಕೇಳ್ತಾನೆ ಅಲ್ಲಿಂದ, ESR ಸ್ಪೆಕ್ಟ್ರೋಸ್ಕೋಪಿ. ವೈಬ್ರೇಷನಲ್ ಸ್ಪೆಕ್ಟ್ರೋಸ್ಕೋಪಿಯಲ್ಲೂ ಕ್ವಶನ್ ಕೇಳ್ತಾನೆ. ಸೊ ದಿಸ್ ಒನ್ ಇಸ್ ಎ ವಿಸಿಬಲ್. ವಿಸಿಬಲ್ ಅಂದರೆ ಏನು? ನಮ್ಮ ಕಣ್ಣಿಗೆ ಕಾಣಿಸುತ್ತಲ್ಲ, 360 to 700 ನ್ಯಾನೋಮೀಟರ್ ಓದಿರ್ಬೇಕು ನೀವು ಬೇಸಿಕಲ್ಲಿ, GKಯಲ್ಲಿ ಬರುತ್ತೆ ಅದು. ಈ ರೇಂಜ್ ಒಳಗೆ ಏನಾದರೂ ಬಂದರೆ ಅದು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಈ ರೇಂಜ್ ಒಳಗೆ ಏನೂ ಬರಲಿಲ್ಲ ಅಂದರೆ ದಿಸ್ ರೀಜನ್ ನಮ್ಮ ಕಣ್ಣಿಗೆ ಕಾಣಿಸಲ್ಲ ಇದು. ಸೊ ನಮ್ಗೇನು ಬೇಕಾಗಿದೆ ಇಲ್ಲಿ? ಬೇಸಿಕಲಿ ರೇಡಿಯೋ ವೇವ್. ನಾವು ಮಷೀನಲ್ಲಿ ಕಂಪಲ್ಸರಿ ಏನು ಮಾಡಬೇಕಾಗುತ್ತೆ? ರೇಡಿಯೋ ವೇವ್ನ ಮ್ಯಾಟ್ರ್ ಜೊತೆ ಇಂಟ್ರಾಕ್ಟ್ ಮಾಡಬೇಕು. ಸೊ ದಿಸ್ ಈಸ್ ಏನಿದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಸೊ ಡಿಪೆಂಡ್ಸ್ ಅಪಾನ್ ಏನು ಮಾಡ್ತೀವಿ ಅಂದರೆ, ಈಗ ನಾವು ಬೇಸಿಕ್ ರೂಲ್ಸ್ ಎಲ್ಲ ಬೇಕಲ್ವ ನಮಗೀಗ. ವಿ ನೀಡ್ ದಿ ರೂಲ್ಸ್ ಫಾರ್ ದಿ NMR ಸ್ಪೆಕ್ಟ್ರೋಸ್ಕೋಪಿ. ಸೆಲೆಕ್ಷನ್ ರೂಲ್ಸ್ ಅಂತ ಬರುತ್ತೆ. ಸರ್ ಹಾಗಾದರೆ ನಮ್ಗೆ ಹೈಡ್ರೋಜನ್ ಸಿಗುತ್ತೆ, ಬೋರಾನ್ ಸಿಗುತ್ತೆ, ಕಾರ್ಬನ್ ಸಿಗ್ಬೋದು ಸರ್ ನನಗೆ, ಇವನ್ನೆಲ್ಲ ಡಿಟೆಕ್ಟ್ ಮಾಡುತ್ತಾ ಅಂದರೆ ನೋ ಸರ್. ಯಾರನ್ನ ಡಿಟೆಕ್ಟ್ ಮಾಡುತ್ತಂದರೆ ಅವ್ರದ್ದು ಐ ವ್ಯಾಲ್ಯೂ ಏನಿರಬೇಕು, ಅದು ≠0 ಇರಬೇಕು. ಅದಕ್ಕೇನಂತೀವಿ ಅಂದರೆ ನ್ಯೂಕ್ಲಿಯರ್ ಸ್ಪಿನ್ ಕ್ವಾಂಟಮ್ ನಂಬರ್ ಅಂತ ಕರಿತೀವಿ. ವಾಟ್ ವಿ ಕಾಲ್ ಫಾರ್ ದಿಸ್? ನ್ಯೂಕ್ಲಿಯರ್ ಸ್ಪಿನ್ ಕ್ವಾಂಟಮ್ ನಂಬರ್. ಸೊ ಯಾವುದೇ ಒಂದು ಆಟಮ್ಗೆ ಏನಿರುತ್ತೆ, ಅಟಾಮಿಕ್ ನಂಬರ್ ಇರುತ್ತೆ. ದಿಸ್ ಒನ್ ಈಸ್ ಅಟಾಮಿಕ್ ನಂಬರ್, ದಿಸ್ ಒನ್ ಈಸ್ Z ಏನಂತ ಕರಿತೇವೆ ಅಂದರೆ ದಿಸ್ ಒನ್ ಈಸ್ ಅಟಾಮಿಕ್ ಮಾಸ್, ಅಟಾಮಿಕ್ ನಂಬರ್. ಸೊ ಇಲ್ಲೇನು ಕೊಟ್ಟಿದ್ದೀನಿ? 2 ಕಾಲಮ್ ಕೊಟ್ಟಿದ್ದೀನಿ, ಅಟಾಮಿಕ್ ನಂಬರ್, ಮಾಸ್ ನಂಬರ್. ಅಟಾಮಿಕ್ ನಂಬರ್, ಮಾಸ್ ನಂಬರ್ E1 ಮತ್ತು E1 ಇತ್ತಂದರೆ ಐ ವ್ಯಾಲ್ಯೂ ಏನಿರುತ್ತೆ ಅದರದ್ದು 0 ಇರುತ್ತೆ. ಅದು NMR ಅಲ್ಲಿ ಸಿಗ್ನಲ್ ತೋರಿಸಲ್ಲ. ಸಿಂಪಲ್ ಆಗಿ ಏನಾದರೂ ಕ್ವಶನ್ ಕೇಳಿದ್ರಂದ್ರೆ ಇಲ್ಲಿಂದ ಕೇಳ್ಬೋದು. ಸೊ ಈ ಟೇಬಲ್ನ ನೆನ್ಪಿಟ್ಕೊಳ್ಳಿ. E1 ಇತ್ತಂದರೆ ಅಟಾಮಿಕ್ ನಂಬರ್, ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ ಕಾರ್ಬನ್ ಅಟಾಮಿಕ್ ಮಾಸ್ ಎಷ್ಟು? 12. ಅಟಾಮಿಕ್ ನಂಬರ್ ಏನು? 6. ಅದು NMR ಅಲ್ಲಿ ಮಷೀನಲ್ಲಿ ಡಿಟೆಕ್ಟ್ ಆಗಲ್ಲ. ಸರ್ ಮತ್ತೆ ಯಾರು ಡಿಟೆಕ್ಟ್ ಆಗ್ತಾರೆ ಅಂದರೆ, ಅಟಾಮಿಕ್ ನಂಬರ್ ಏನಿರಬೇಕು? ಆರ್ಡರ್ ಇರಬೇಕು, ಈವನ್ ಆದರೂ ಇರಬೇಕು. ಮಾಸ್ ನಂಬರ್ ಆಡ್ ಇದ್ದರೆ ಹೈ ವ್ಯಾಲ್ಯೂ ಎಷ್ಟಿರುತ್ತೆ? ಹಾಫ್ ಇರುತ್ತೆ. ಇದು ಡಿಟೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 1H NMR ಹೈಡ್ರೋಜನ್. ಸೆಕೆಂಡ್ ಎಕ್ಸಾಂಪಲ್ ಏನಂದರೆ ಆಡ್ ಮತ್ತು ಈವನ್ ಇತ್ತಂದರೆ ದ್ಯಾಟ್ ಕ್ಯಾನ್ ಆಲ್ಸೋ ಶೋ I = 1. ಇದು ಶೋ ಮಾಡುತ್ತೆ NMR ಅಲ್ಲಿ ಆಕ್ಟಿವ್ ಇರುತ್ತೆ. ವಿ ಕ್ಯಾನ್ ಸಿ ದ ಸಿಗ್ನಲ್. ಸೊ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಇಲ್ಲಿ ನಾನು. ದಿಸ್ ಒನ್ ಈಸ್ ಇನ್ಆಕ್ಟಿವ್. ಇವೆಲ್ಲ ಏನಾಗುತ್ತೆ ಅಂದರೆ ಇನ್ಆಕ್ಟಿವ್ ಆಗುತ್ತೆ. ಆಕ್ಟಿವ್ ಬರ್ದಿದ್ದೀನಿ ನಾನು. I will equal to half ಇದೆ. 13C. ಸೊ 12 ಮತ್ತು 13Cಗೆ ಏನು ಡಿಫ್ರೆನ್ಸು ಅಂತ ಕೇಳಿದ್ರೆ, ದಿಸ್ ಒನ್ ಈಸ್ ಐಸೋಟೋಪ್ ಅಂತ ಕರಿತೀವಿ ನಾವು. ಕಾರ್ಬನ್ನೇ ಅದು, ಬಟ್ ಏನಿರುತ್ತೆ, 1 ನ್ಯೂಟ್ರಾನ್ ಜಾಸ್ತಿ ಇರುತ್ತೆ ಅಲ್ಲಿ. ಮಾಸ್ ನಂಬರ್ ಡಿಫ್ರೆನ್ಸ್ ಇದೆ, ಅಲ್ಲಿ 12 ಇದೆ, ಇಲ್ಲಿ 13 ಇದೆ. ಸೊ 13C ಏನು ಮಾಡ್ತೀವಿ ನಾವು? ಡಿಟೆಕ್ಟ್ ಮಾಡ್ತೀವಿ. ಅದೇ ಥರ 19F ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಹೆಟ್ರೋ NMR ಒಳಗೆ 19F ಕಲಿಸಿದ್ದೀನಿ. 31 ಫಾಸ್ಫರಸ್ ಇದನ್ನೂ ಕಲಿಸಿದ್ದೀನಿ. ಬೋರಾನು ನಾವು ಅದು ಏನು ಮಾಡಿದ್ವಿ? ಕಲ್ತಿದ್ದೀವಿ. 3/2 ಇರುತ್ತೆ ನೋಡ್ರಿ ಅದ್ರ ವ್ಯಾಲ್ಯೂ. ಸೊ ಈ ಐ ವ್ಯಾಲ್ಯೂ ನಿಮಗೆ ಗೊತ್ತಿರಬೇಕು. ಸಮ್ಟೈಮ್ಸ್ ದೇ ವಿಲ್ ಗಿವ್ ಎಕ್ಸಾಮಿನೇಷನ್ ಸೆಕ್ಷನಲ್ಲಿ ಅವ್ರು ಕೊಡ್ತಾರೆ. ಬಟ್ ಸಿಂಪಲ್ ಆಗಿ ನೀವು ನೆನ್ಪಿಟ್ಕೊಳ್ಳಿ, ಬೋರಾನ್ ಏನಿರುತ್ತೆ 3/2 ಇರುತ್ತೆ, ಮತ್ತೆಲ್ಲ ಉಳಿದುದು ಏನಿರುತ್ತೆ ಹಾಫ್ ಇರುತ್ತೆ. ಅಟ್ಲೀಸ್ಟ್ ಇಷ್ಟಾದರೂ ನೆನ್ಪಿಡಿ ಐ ವ್ಯಾಲ್ಯೂ.
ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಐ ವ್ಯಾಲ್ಯೂಸ್. ಅದಕ್ಕೆ ಏನಂತಾರೆ ನೋಡ್ಕೊಳ್ಳಿ, ನ್ಯೂಕ್ಲಿಯರ್ ಸ್ಪಿನ್ ಕ್ವಾಂಟಮ್ ನಂಬರ್ ಅಂತ. ಸೊ yesterday I have given NMR spectroscopy ಏನು ಮಾಡಿದ್ದೀನಿ, ವ್ಯಾಲ್ಯೂ ಕೊಟ್ಟಿದ್ದೀನಿ. We will come to this again. Now we are going with basic and principle. ಸರ್ NMR ಯಾವ ಥರ ವರ್ಕ್ ಆಗುತ್ತೆ ಅಂದರೆ ರೇಡಿಯೋ ವೇವಿಂದ ವರ್ಕ್ ಆಗುತ್ತೆ. ಯು ಶುಡ್ ನೋ ದಟ್. ಮತ್ತು ಇಲ್ಲೊಂದು ಏನು ಬರುತ್ತೆ ಅಂದರೆ ಫಾರ್ಮುಲಾ ಬರುತ್ತೆ, ನಂಬರ್ ಆಫ್ ನ್ಯೂಕ್ಲಿಯರ್ ಸ್ಪಿನ್ ವ್ಯಾಲ್ಯೂ ಅಂತ. ಕ್ವಶನ್ ಕೇಳಿದ್ರೆ ಕೇಳ್ಬೋದು. ಸ್ಮಾಲ್ ಎಕ್ಸಾಂಪಲ್, ಡಿಗ್ರಿ ಎಕ್ಸಾಂಪಲ್ ಒಳಗೆ ಕೇಳಿದ್ದಾರೆ ಅದನ್ನ, ಜಾಮ್ ಎಕ್ಸಾಮಿನೇಷನ್, ಸಿಂಪಲ್ ಎಕ್ಸಾಮಿನೇಷನ್ ಒಳಗೆ ಕೇಳಿದ್ದಾರೆ. ನಂಬರ್ ಆಫ್ ನ್ಯೂಕ್ಲಿಯರ್ ಸ್ಪಿನ್ ವ್ಯಾಲ್ಯೂ ಕೇಳಿದ್ರೆ ಅಂದರೆ 2i+1 ಅಂತ ನೀವು ನೆನ್ಪಿಡ್ಬೇಕು. ಸೊ ಫಾರ್ ಎಕ್ಸಾಂಪಲ್ ಅಲ್ಲಿ ಕೊಟ್ಟಿದ್ದೀನಿ ನಾನು, ಅವ್ರು ಕೇಳ್ತಾರೆ ಅದಕ್ಕೆ ಅಂದರೆ ಹೈಡ್ರೋಜನ್ಗೆ ಹೇಳಿ ಅಂತಾರೆ. ನಂಬರ್ ಆಫ್ ನ್ಯೂಕ್ಲಿಯರ್ ಸ್ಪಿನ್ ವ್ಯಾಲ್ಯೂ ಫಾರ್ ಹೈಡ್ರೋಜನ್ 2i+1 ಅಂತ ಇದೆ. 2 × 12 ಬರಿತೀನಿ, ಯಾಕಂದರೆ ಐ ವ್ಯಾಲ್ಯೂ ಏನು ಹೈಡ್ರೋಜನ್ಗೆ 12 ಪ್ಲಸ್ ಆನ್ಸರ್ ಏನು ಬರುತ್ತೆ 1 + 1 ಏನು ಬರುತ್ತೆ, ಇಟ್ಸ್ 2 ಸ್ಟೇಟ್ಸ್. ನೆನ್ಪಿಟ್ಕೊಳ್ಳಿ. ಹೈಡ್ರೋಜನ್ದವ್ರು ಅಟ್ಲೀಸ್ಟ್ ನೆನ್ಪಿಟ್ಕೊಳ್ಳಿ, 1H NMR ಒಳಗೆ ಎಷ್ಟಿರ್ತವೆ, 2 ಸ್ಟೇಟ್ಸ್ ಇರ್ತವೆ. ಸೊ ದ್ಯಾಟ್ ಐ ಹ್ಯಾವ್ ಶೋನ್ ಹಿಯರ್. +12 ಆ್ಯಂಡ್ -12 ಸ್ಪ್ಲಿಟ್ ಆಗ್ತವೆ ಈ ಥರ. ದಿಸ್ ಒನ್ ಇಸ್ -12, ದಿಸ್ ಒನ್ ಇಸ್ +12. ಈ ಸ್ಪ್ಲಿಟ್ಟಿಂಗ್ಗೆ ಹೇಳಲಿಕ್ಕೆ ಏನು ಮಾಡ್ತೀವಿ ನಾವು, ನಂಬರ್ ಆಫ್ ನ್ಯೂಕ್ಲಿಯರ್ ಸ್ಪಿನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ. 2i+1 ಅಂತ ಇರುತ್ತೆ. ದಿಸ್ ಒನ್ ಇಸ್ 2i+1. ಎಷ್ಟು ಬಂದಿದೆ ನಮಗೆ, 2 ಸ್ಟೇಟ್ಸ್ ಬಂದಿದೆ. ಸಪೋಸ್ ಅವ್ರೇನಾದರೂ ಬೋರಾನ್ ಕೇಳಿದ್ರೆ ಏನು ಮಾಡ್ತೀನಿ, ಐ ವ್ಯಾಲ್ಯೂ 1 ಯಾವುದಿದೆ 13C1, 13Cಗೆ ಅವ್ರೇನಾದರೂ ಕೇಳಿದ್ರೆ ಏನು ಮಾಡ್ತೀರಿ, ಇದ್ರ ಐ ವ್ಯಾಲ್ಯೂ ಎಷ್ಟಿರುತ್ತೆ, 1 ಇರುತ್ತೆ. ಐ ವ್ಯಾಲ್ಯೂ ಏನಿರುತ್ತೆ, 1 ಇರುತ್ತೆ. ಸೊ ಇಫ್ ಯು ಪುಟ್ ದ್ಯಾಟ್ +1, 3 ಸ್ಟೇಟ್ಸ್ ಅಂತ ಬರುತ್ತೆ ಇಲ್ಲಿ. ಸೊ ಅಟ್ಲೀಸ್ಟ್ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರಬೇಕು ಇಲ್ಲಿಂದ. ಸಿಂಪಲ್ ಕ್ವಶನ್ಸ್ ಇವೆಲ್ಲ ಬೇಸಿಕ್ ಹೇಳ್ತಾ ಹೋಗ್ತಾ ಇದ್ದೀನಿ. ಇಲ್ಲಿಂದ ಎಕ್ಸ್ಪೆಕ್ಟೆಡ್ ಕ್ವಶನ್ ಇರ್ಬೋದು. ಸಮ್ಟೈಮ್ಸ್ ಅವರು ಏನು ಮಾಡ್ತಾರೆ, ಬೇಸಿಕ್ಕಿಂದ ಕ್ವಶನ್ ಕೇಳಿಬಿಡ್ತಾರೆ. ಸೊ 2i+1 ನೆನ್ಪಿಟ್ಕೊಳ್ಳಿ. ನಂಬರ್ ಆಫ್ ನ್ಯೂಕ್ಲಿಯರ್ ಸ್ಪಿನ್ ವ್ಯಾಲ್ಯೂ ಎಷ್ಟು ಅಂದರೆ 2i+1 ಅಂತ ನೆನ್ಪಿಡಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬರೋದೇನೆಂದರೆ ನಮಗೆ ಶೀಲ್ಡಿಂಗ್ ಮತ್ತು ಡಿಶೀಲ್ಡಿಂಗ್. ಇಲ್ಲಿಂದ ನಮ್ಮ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ. ಮೇನ್ ವ್ಯಾಲ್ಯೂ ನಮ್ದು ಏನಾಗುತ್ತೆ ಅಂದರೆ ಸ್ಟಾರ್ಟ್ ಆಗುತ್ತೆ. ಸೊ ಏನು ಮಾಡ್ತಾ ಇದ್ದೀವಿ ಅಂದರೆ ಶೀಲ್ಡಿಂಗ್ ಮತ್ತು ಡಿಶೀಲ್ಡಿಂಗ್ ಕಲಿತೀವಿ. ಈ ನನ್ನ ಹತ್ರ ಸ್ಯಾಂಪಲ್ ಇದೆ. ಈಗ ಸಿಂಪಲ್ ಎಕ್ಸಾಂಪಲ್ ತಗೋತೀನಿ. ನನ್ನ ಹತ್ರ ಕಾರ್ಬನ್ ಹೈಡ್ರೋಜನ್ ಇಲ್ಲೇನು ಮಾಡ್ತೀನಿ, ನಾನು ಫ್ಲೋರಿನ್ ಅಟ್ಯಾಚ್ ಮಾಡ್ತೀನಿ. ಕಾರ್ಬನ್ 1, ಕಾರ್ಬನ್ 2. ಸೊ ನೀವು ನೆಕ್ಸ್ಟ್ ಟೈಮ್ ಏನು ಮಾಡ್ತೀರಾ ಅಂದರೆ, ಎಷ್ಟು ಡಿಫ್ರೆಂಟ್ ಟೈಪ್ ಆಫ್ ಹೈಡ್ರೋಜನ್ ಇದಾವೆ ಅಂದರೆ ನೀವು ಯಾವ ಥರ ಕಂಡು ಹಿಡಿತೀರ ಅಂದರೆ, ನಿಮ್ಗೆ ಯಾವ ಹೈಡ್ರೋಜನ್ ಬೇಕಲ್ಲ ಅದ್ರ ಮೇಲೆ ಫಸ್ಟು ಆ ಕಾರ್ಬನ್ ಮೇಲೆ ಇದನ್ನು ಮಾರ್ಕ್ ಮಾಡಿ, ಅದ್ರ ಎನ್ವೈರ್ಮೆಂಟ್ ಚೆಕ್ ಮಾಡಿ. ಈ ಸೈಡ್ ಹೋದರೆ ಏನು ಬರುತ್ತೆ, ಈ ಸೈಡ್ ಹೋದರೆ ಏನು ಬರುತ್ತೆ ಅಂತ. ನಾನು ಈ ಕಾರ್ಬನ್ಗೆ ಚೆಕ್ ಮಾಡ್ತೀನಿ. ಲೆಫ್ಟ್ ಹೋದರೆ ಏನು ಬರ್ತಾ ಇದೆ, ಕಾರ್ಬನ್ನೇ ಬರ್ತಾ ಇದೆ. ಈ ಕಾರ್ಬನ್ ನಂಬರ್ 2ಗೆ ಎನ್ವೈರ್ಮೆಂಟ್ ಏನು ಬರ್ತಾ ಇದೆ, ಕಾರ್ಬನ್ ಬರ್ತಾ ಇದೆ. ನೆಕ್ಸ್ಟ್ ಏನು ಬರುತ್ತೆ, ಫ್ಲೋರಿನ್ ಬರುತ್ತೆ, ಮತ್ತು ಹೈಡ್ರೋಜನ್ಸ್ ಇದಾವೆ. ದಿಸ್ ಇಸ್ ಎನ್ವೈರ್ಮೆಂಟ್ ಆಫ್ ಕಾರ್ಬನ್ 2. ಸೊ ಕಾರ್ಬನ್ 1 ಚೆಕ್ ಮಾಡಿ, ಸರ್ ನನಗೆ ಈ ಹೈಡ್ರೋಜನ್ ಮ್ಯಾಗೆ ಚೆಕ್ ಮಾಡೋದಿದೆ. ಅವಾಗೇನು ಮಾಡ್ತೀನಿ, ಕಾರ್ಬನ್ ಹತ್ರ ಹೋಗಬೇಕು. C1 ಮೇಲೆ ಏನಿದೆ, ಫಸ್ಟ್ ಏನು ಅಟ್ಯಾಚ್ ಆಗಿದೆ, ಫ್ಲೋರಿನ್ ಅಟ್ಯಾಚ್ ಆಗಿದೆ. ನೆಕ್ಸ್ಟ್ ಹೈಡ್ರೋಜನ್ ಅಟ್ಯಾಚ್ ಆಗಿದೆ, ಆಮೇಲೆ ಕಾರ್ಬನ್ ಅಟ್ಯಾಚ್. ಬೋತ್ ಆರ್ ಡಿಫ್ರೆಂಟ್ ಕೇಸ್. ಕಾರ್ಬನ್ 2ಗೆ ಫಸ್ಟ್ ಅಟ್ಯಾಚ್ ಆದವ್ರು ಯಾರು, ಕಾರ್ಬನ್ 1. ಬಟ್ ಕಾರ್ಬನ್ 1ಗೆ ಕಾರ್ಬನ್ 2ನೂ ಅಟ್ಯಾಚ್ ಇದೆ, ಫ್ಲೋರಿನೂ ಅಟ್ಯಾಚ್ ಇದೆ. ಅದರ ಅರ್ಥ ಏನಂದರೆ, ದಿಸ್ ಹೈಡ್ರೋಜನ್ ಆಲ್ಸೋ ಡಿಫ್ರೆಂಟ್, ದಿಸ್ ಹೈಡ್ರೋಜನ್ ಆಲ್ಸೋ ಡಿಫ್ರೆಂಟ್. ಸೊ ಒಟ್ಟಿನಲ್ಲಿ ನಮಗೆ ಏನು ಬರಬೇಕಂದ್ರೆ ಇಲ್ಲಿ 2 ಸಿಗ್ನಲ್ಸ್ ಬರಬೇಕು. 2 ಸಿಗ್ನಲ್ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಹೈಡ್ರೋಜನ್ ಎಷ್ಟಿದಾವಂತ.
ಡಿಫ್ರೆಂಟ್ ಎನ್ವೈರ್ಮೆಂಟಲ್ಲಿ ಎಷ್ಟು ಹೈಡ್ರೋಜನ್ ಇದಾವೆ ಅಂತ ಚೆಕ್ ಮಾಡಬೇಕು. ಸೊ ದಿಸ್ ಈಸ್ ದ ಈಸಿ ಮೆಥಡ್. ಸೊ ಶಿಲ್ಡಿಂಗ್ ಮತ್ತು ಡಿಶಿಲ್ಡಿಂಗ್ ಅಂದರೆ ಇಲ್ಲಿ ನಾನು ಝೆಡ್ ಗ್ರೂಪ್ ಅಂತ ಬರೆದಿದ್ದೀನಿ, ನನಗೆ ಅಟ್ಯಾಚ್ ಇರುವಂಥದ್ದು. ಇದಕ್ಕೇನಂತೀವಿ ನಾವು ಡೆಲ್ಟಾ ಶಿಫ್ಟ್ ವ್ಯಾಲ್ಯೂ ಅಂತ ಕರಿತೀವಿ, ಕೆಮಿಕಲ್ ಶಿಫ್ಟ್ ವ್ಯಾಲ್ಯೂ ಅಂತ. ಅದನ್ನು ಕಲಿಸ್ತೀನಿ ಕೆಮಿಕಲ್ ಶಿಫ್ಟ್ ಅಂದರೆ ಏನಂತ. ಶಿಲ್ಡಿಂಗ್ ಅಂತಂದರೆ ಫ್ಲೋರಿನ್ ಏನು ಮಾಡುತ್ತೆ, ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್. ಆಲ್ರೆಡಿ ಹೇಳಿದೆ ನಿಮಗೆ, ಇದು ಹೈಲಿ ಎಲೆಕ್ಟ್ರೋ ನೆಗೆಟಿವ್ ಆಟಮ್. ಅದೇನು ಮಾಡುತ್ತೆ, ಎಲೆಕ್ಟ್ರಾನ್ನ ತನ್ನ ಹತ್ರ ಪುಲ್ ಮಾಡುತ್ತೆ ಕಾರ್ಬನ್. ಫ್ಲೋರಿನ್ದು ಕಾರ್ಬನ್ ಏನು ಡೈರೆಕ್ಟ್ ಅಟ್ಯಾಚ್ ಇದೆ, ಫ್ಲೋರಿನ್ ಮತ್ತು ಕಾರ್ಬನ್ ನಂಬರ್ 1. ಎಲೆಕ್ಟ್ರಾನ್ ಏನು ಮಾಡ್ತಾ ಇದೆ, ಪುಲ್ ಮಾಡ್ತಾ ಇದೆ ಅದು. ಸೊ ಈ ಕಾರ್ಬನ್ ಹತ್ರ ಏನಾದರೂ 10 ರೂಪೀಸ್ ಇತ್ತಂದರೆ ಅದು ಡಿಕ್ರೀಸ್ ಆಗಿ ಎಷ್ಟಾಗ್ತಾ ಇದೆ, 5 ರೂಪೀಸ್ ಆಗ್ತದೆ. ಕಾರ್ಬನ್ ನಂಬರ್ 2ಗೂ ಎಷ್ಟಿದ್ದಾವೆ, 10 ರೂಪೀಸೇ ಇದ್ದಾವೆ, ಮತ್ತು ಅದು ಡೈರೆಕ್ಟ್ ಅಟ್ಯಾಚ್ ಇಲ್ಲ. ಸೊ ಡಿಕ್ರೀಸ್ ಆಗಿ ಏನಾಗುತ್ತೆ, ಒಂದು 8 ರೂಪಾಯಿ ಉಳಿತು ಅದ್ರ ಹತ್ರ. ಇದ್ರ ಹತ್ರ 5 ರೂಪೀಸ್, ಇದ್ರ ಹತ್ರ 8 ರೂಪೀಸ್. ಸೊ ಏನು ಮಾಡ್ತಾ ಇದ್ದೀವಿ ಅಂದರೆ ನಾವು ಇದಕ್ಕೇನಂತ ಕರಿತೀವಿ, ಡಿ ಶಿಲ್ಡ್ ಅಂತ ಕರಿತೀವಿ. ಎಷ್ಟು ಎಲೆಕ್ಟ್ರಾನ್ ನಿಮ್ಮ ಡೆನ್ಸಿಟಿ ನಿಮ್ಮ ಹತ್ರ ಕಮ್ಮಿ ಆಗುತ್ತೆ ಅದಕ್ಕೇನಂತ ಕರಿತೀವಿ, ಡಿ ಶಿಲ್ಡಿಂಗ್ ಅಂತ ಕರಿತೀವಿ. ಸೊ ಕಾರ್ಬನ್ ನಂಬರ್ 1 ಏನಿದು ಡಿ ಶಿಲ್ಡ್ ಆಗಿದೆ ಅಂತ ಅರ್ಥ. ಡಿ ಶಿಲ್ಡ್ ಅಂದರೆ ಎಲೆಕ್ಟ್ರಾನ್ ಡೆನ್ಸಿಟಿ ಡಿಕ್ರೀಸ್ ಆಗೋದು. ಶಿಲ್ಡಿಂಗ್ ಅಂತ ಅಂದರೆ ಅದರ ಹತ್ರ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇದೆ ಅಂತ ಅರ್ಥ. ಶಿಲ್ಡ್ ಆಗ್ತಾ ಇದೆ, ಎದರಿಂದ ಶಿಲ್ಡ್ ಆಗ್ತಾ ಇದೆ, ಎಲೆಕ್ಟ್ರಾನಿಂದ. ಶಿಲ್ಡ್ ಅಂದ್ರೆ ಏನು, ಕವಚ. ಎದ್ರ ಕವಚ ಇದು, ಎಲೆಕ್ಟ್ರಾನ್ ಕವಚ. ನೀವು ಎಲೆಕ್ಟ್ರಾನ್ ಕವಚವನ್ನು ರಿಮೂವ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಈ ಥರ ಫ್ಲೋರಿನು ಮತ್ತು ಎಲೆಕ್ಟ್ರಾನ್ ಕಿತ್ಕೊಳ್ಳಿರ್ತಾರಲ್ಲ ಅವ್ರನ್ನ ಕರ್ಕೊಂಡು ಬರ್ಬೇಕಷ್ಟೆ. ಸೊ ಎಲೆಕ್ಟ್ರಾನ್ ಡೆನ್ಸಿಟಿ ಇದ್ರೆ ಶಿಲ್ಡಿಂಗ್ ಅಂತ ಕರಿತೀವಿ, ಎಲೆಕ್ಟ್ರಾನ್ ಡೆನ್ಸಿಟಿ ಇಲ್ಲ ಅಂತ ಅಂದರೆ ಡಿ ಶಿಲ್ಡ್ ಅಂತ ಕರಿತೀವಿ. ಓಕೆನಾ. ಸೊ ಎಲ್ಲಾನು ಎದಕ್ಕೆ ಚೆಕ್ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಹೈಡ್ರೋಜನ್ ಇದಾವಲ್ಲ ಇವ್ರಿಗೋಸ್ಕರ ಚೆಕ್ ಮಾಡ್ತಾ ಇದ್ದೀವಿ. ಈ ಕಾರ್ಬನ್ ಮೇಲೆ ಏನಾದರೂ ಎಲೆಕ್ಟ್ರಾನ್ ಡೆನ್ಸಿಟಿ ಡಿಕ್ರೀಸ್ ಆದರೆ ಈ ಹೈಡ್ರೋಜನ್ ಏನಾಗುತ್ತೆ, ಅಫೆಕ್ಟ್ ಆಗುತ್ತೆ. ಸೊ ಶೀಲ್ಡಿಂಗ್ ಅಲ್ಲಿ ಡೆಲ್ಟಾ ವ್ಯಾಲ್ಯೂ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಡಿ ಶೀಲ್ಡಿಂಗ್ ಅಲ್ಲಿ ಡೆಲ್ಟಾ ವ್ಯಾಲ್ಯೂ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಡೆಲ್ಟಾ ವ್ಯಾಲ್ಯೂ ಏನು, ಶಿಫ್ಟ್ ವ್ಯಾಲ್ಯೂ ಅಂತ ಏನಂತ ಕೇಳಿದ್ರೆ ದಿಸ್ ಈಸ್ ದಿ ಸ್ಕೇಲ್. ಸರ್ ನಮ್ಗೊಂದು ರೆಫರೆನ್ಸ್ ಬೇಕಲ್ವಾ, ಈಗ ಇಲ್ಲೇನು ಮಾಡ್ತೀವಿ ನಾವು, ರೆಫರೆನ್ಸ್ ಕಂಪೌಂಡ್ ಅಂತ ತಗೋತೀವಿ. ದಿಸ್ ಒನ್ ಇಸ್ ಅ ಸಿಲಿಕಾನ್, TMS ಅಂತ ಕರಿತೀವಿ ಇದಕ್ಕೆ. ಸೊ ನಿಮ್ಗೆ ಎಕ್ಸಾಮ್ ಒಳಗೆ ಬೇಸಿಕ್ ಇಲ್ಲಿಂದನೂ ಕೇಳ್ಬೋದು, ಇಂಪಾರ್ಟೆಂಟ್. NMR ಓದೋಕ್ಕಿಂತ ನಿಮ್ಗೆ ಗೊತ್ತಿರಬೇಕಿದೆ. ಸೊ ನಾವು ಯಾವುದೋ ಒಂದು ವ್ಯಾಲ್ಯೂ ಚೆಕ್ ಮಾಡುವಾಗ ಏನು ಮಾಡ್ತೀವಿ, ರೆಫರೆನ್ಸ್ ಓದ್ತೀವಿ. ಸೊ ರೆಫರೆನ್ಸ್ ಯಾವುದಂದ್ರೆ TMS, ಟೆಟ್ರಾಮಿಥೈಲ್ ಸಿಲಿಕಾನ್ ಅಂತ. 4 ಏನಿದಾವೆ ಇಲ್ಲಿ, ಟೆಟ್ರಾ, ಮಿಥೈಲ್, ಆಮೇಲೆ ಸಿಲಿಕಾನ್ ಇದೆ. ಓಕೆನಾ, ಟೆಟ್ರಾಮಿಥೈಲ್. ಅದನ್ನೇನು ಮಾಡ್ತೀವಿ, ರೆಫರೆನ್ಸ್ ಓದ್ತೀವಿ. ಅಂದರೆ ಅದ್ರದ್ದು ವ್ಯಾಲ್ಯೂ ಎಷ್ಟು, 0. ದಿಸ್ ವ್ಯಾಲ್ಯೂ ಈಸ್ 0. ಡಿ ಶೀಲ್ಡ್ ಆದರೆ ಏನಾಗುತ್ತೆ, ಅದರ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಬರ್ತಿದ್ದೀನಿ ಡಿ ಶೀಲ್ಡಿಂಗ್ ಅಂತ ಬರ್ತಿದ್ದೀನಿ, ಇಲ್ಲಿ ಶೀಲ್ಡಿಂಗ್ ಅಂತ ಬರ್ತಿದ್ದೀನಿ. ಶೀಲ್ಡಿಂಗ್ ವ್ಯಾಲ್ಯೂ ಇತ್ತಂದರೆ ಈ ಸೈಡ್ ಬರುತ್ತೆ ವ್ಯಾಲ್ಯೂಸ್. ಡಿ ಶೀಲ್ಡ್ ಇತ್ತಂದರೆ ವ್ಯಾಲ್ಯೂ ಏನಾಗುತ್ತೆ, ಈ ಸೈಡ್ ಶಿಫ್ಟ್ ಆಗುತ್ತೆ. ಸೊ ಇಷ್ಟು ನಿಮ್ಗೆ ನೆನಪಿರಬೇಕು. ರೆಫರೆನ್ಸ್ ಯಾವ ತೊಗೊಂಡಿದ್ದೀವಿ, TMS. TMS ವ್ಯಾಲ್ಯೂ ಎಷ್ಟು, 0. ಶೀಲ್ಡ್ ಇತ್ತಂದರೆ ಈ ಸೈಡು, ಡಿ ಶೀಲ್ಡ್ ಇತ್ತಂದರೆ ಈ ಸೈಡ್. ಸೊ ಶೀಲ್ಡ್ ಇದೆಯಾ, ಡಿ ಶೀಲ್ಡ್ ಇದೆಯಾ ಅಂತ ವಿ ಹ್ಯಾವ್ ಟು ಸಿ ದ್ಯಾಟ್. ಸರ್ ಕೆಮಿಕಲ್ ಶಿಫ್ಟಿಂದ ಏನಾದರೂ ಕ್ವಶನ್ ಕೇಳ್ಬೋದಾ ಅಂತ ಅಂದರೆ ಸುಮ್ಮನೆ ನೆನ್ಪಿಟ್ಕೊಂಡು ಹೋಗಿ, ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಹೇಳಲ್ಲ, ಬಟ್ CSR ನೆಟ್ ಒಳಗೆ ಕೇಳಿದ್ದಾರೆ. ಸರ್ ನಮ್ಮ ಎಕ್ಸಾಮ್ ಒಳಗೆ ಕೇಳ್ಬೋದಾ ಅಂತಂದರೆ 50% ಚಾನ್ಸ್ ಇದೆ. ಫಸ್ಟ್ ಆಫ್ ಆಲ್ ವಿ ಡೋಂಟ್ ಹ್ಯಾವ್ ಕ್ಯಾಲ್ಕುಲೇಟರ್ ನಮ್ಮ ಎಕ್ಸಾಮಿನೇಷನಲ್ಲಿ. ಸೊ ಕ್ಯಾಲ್ಕುಲೇಟಿಂದ ಮಾಡುವಂಥ ಎಕ್ಸಾಂಪಲ್ ಅವರು ಕೊಡಲ್ಲ ಕ್ವಶನ್ ಫಸ್ಟ್ ಆಫ್ ಆಲ್. ಆದರೂ ನಿಮಗೂ ಇದನ್ನು ಗೊತ್ತಿರಬೇಕು, ಫಾರ್ಮುಲಾ. ಡೆಲ್ಟಾ ಅಂದರೆ ಏನು, ಕೆಮಿಕಲ್ ಶಿಫ್ಟ್. ನೀವು ಯಾವ ಥರ ನೆನ್ಪಿಡ್ತೀರ ಅಂದರೆ
ಹರ್ಟ್ಸ್ ಡಿವೈಡೆಡ್ ಬೈ ಮೆಗಾ ಹರ್ಟ್ಸ್ ಅಂತ ನೆನ್ಪಿಡ್ತೀವಿ. ಶಿಫ್ಟ್ ಡಿವೈಡೆಡ್ ಬೈ ಆಪರೇಷನಲ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಇದು ಫ್ರೀಕ್ವೆನ್ಸಿ. ಇಷ್ಟು ಮಾತ್ರ ನೆನ್ಪಿಡಿ. ಆರ್ ಎಲ್ಸ್ ಅದ್ರದ್ದು ಯೂನಿಟ್ ನೆನ್ಪಿಡ್ರಿ ನೀವು ಸಾಕು. ಯೂನಿಟ್ ನೆನ್ಪಿಟ್ರೆ ನಿಮಗೆ ವ್ಯಾಲ್ಯೂ ಗೊತ್ತಾಗುತ್ತೆ. ಶಿಫ್ಟ್ ಡಿವೈಡೆಡ್ ಬೈ ಆಪರೇಷನಲ್ ಫ್ರೀಕ್ವೆನ್ಸಿ ಅಂತ. ವ್ಯಾಲ್ಯೂ ಹತ್ರವಾಗಿ ಬರುತ್ತೆ, PPM ಒಳಗೆ ಬರುತ್ತೆ ಆನ್ಸರ್. ಇಲ್ಲೆಲ್ಲ ನಾವು ಚೆಕ್ ಮಾಡ್ತಿದ್ದೀವಲ್ಲ 5 ಇದೆ, ಇದು ಏನಿದು PPM. ದಿಸ್ ಈಸ್ ಆಲ್ಸೋ PPM. 10 PPM 5 PPM ಅಂತ ಕರಿತೀವಿ. ಸೊ ಕೆಮಿಕಲ್ ಶಿಫ್ಟ್ ವ್ಯಾಲ್ಯೂ ಏನು ಮಾಡ್ತೀವಿ ಅಂದರೆ ಶಿಫ್ಟ್ ಡಿವೈಡೆಡ್ ಬೈ ಹರ್ಟ್ಸ್ ಡಿವೈಡೆಡ್ ಬೈ ಮೆಗಾ ಹರ್ಟ್ಸ್. ಫಾರ್ ಎಕ್ಸಾಂಪಲ್ ಕ್ವಶನ್ ಕೊಟ್ಟಿದ್ದೀನಿ, ನಿಮಗೆ ಶಿಫ್ಟ್ ಗೊತ್ತಿಲ್ಲ, ಮೆಗಾ ಹರ್ಟ್ಸ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ. 2 PPM ಅಂದರೆ ಎತ್ರ ವ್ಯಾಲ್ಯೂ? ಡೆಲ್ಟಾ ವ್ಯಾಲ್ಯೂ. ಯಾಕಂದರೆ ಯೂನಿಟ್ ಬರ್ದಿದ್ದೀನಿ ಇಲ್ಲಿ PPM ಅಂತ. ನಿಮ್ಗೆ ಗೊತ್ತಾಗಬೇಕು ಅದು ಶಿಫ್ಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತ. ಕೆಮಿಕಲ್ ಶಿಫ್ಟ್ ಇದು ಯಾವ್ದು ವ್ಯಾಲ್ಯೂ? ಇದು ಕೆಮಿಕಲ್ ಶಿಫ್ಟ್. ಮೆಗಾ ಹರ್ಟ್ಸ್ ಕೊಟ್ಟಿದ್ದಾರೆ ಅಂದರೆ ನೀವು ಏನು ಮಾಡ್ತೀರಿ, ಕೆಳಗಿನ ಕೊಟ್ಟಿದ್ದಾರೆ ಅಂತ ಡಿವೈಡೆಡ್ ಮಾಡ್ತೀರಲ್ಲ ಅದನ್ನು ಕೊಟ್ಟಿದ್ದಾರೆ. ಕೊಟ್ಟಿರಲ್ದು ಯಾವುದು ಈಗ ನಮಗೆ ಶಿಫ್ಟ್ ವ್ಯಾಲ್ಯೂ ಅಷ್ಟೇ ಕೊಟ್ಟಿಲ್ಲ. ಸೊ ನಾರ್ಮಲ್ ಕ್ಯಾಲ್ಕುಲೇಷನ್ ಏನು ಮಾಡ್ತೀರಾ ಅಂದರೆ 2 PPM ಶಿಫ್ಟ್ ವ್ಯಾಲ್ಯೂ ಏನು ಮಾಡ್ತೀರಾ ಅದು ನಮ್ಗೆ ಗೊತ್ತಿಲ್ಲ. ದಿಸ್ ಈಸ್ ಅನ್ನೋನ್. ಇದನ್ನಂತೂ ಕೊಟ್ಟಿದ್ದಾರೆ ಮೆಗಾ ಹರ್ಟ್ಸ್. ನಾ ಏನು ಮಾಡಿದ್ದೀನಿ ನಿಮ್ಗೆ ಬರೆದು ಕೊಟ್ಟಿದ್ದೀನಿ, ಬಟ್ ಅವ್ರು ಏನು ಮಾಡ್ತಾರೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಸರ್ ಅವಾಗ ನೀವು ಹೆಂಗೆ ಕಂಡು ಹಿಡಿತೀರ ಅಂದರೆ ಯೂನಿಟಿಂದ ಕಂಡು ಹಿಡಿಬೇಕು. PPM ಅಂದರೆ ಅದು ಕೆಮಿಕಲ್ ಶಿಫ್ಟ್, ಮೆಗಾ ಹರ್ಟ್ಸ್ ಇತ್ತಂದರೆ ಆಪರೇಟಿಂಗ್ ಫ್ರೀಕ್ವೆನ್ಸಿ, ಹರ್ಟ್ಸ್ ಅಷ್ಟೇ ಇತ್ತಂದರೆ ದಟ್ ಒನ್ ಇಸ್ ಅ ಶಿಫ್ಟ್. ಯೂನಿಟಿಂದ ನೀವು ಕಂಡು ಹಿಡಿತೀರಿ. ಸೊ ಇದೆಷ್ಟು ಕೊಟ್ಟಿದ್ದಾರೆ? 300 ಕೊಟ್ಟಿದ್ದಾರೆ. ಸೊ ನಾರ್ಮಲಿ ಏನು ಮಾಡ್ತೀರಾ ನೀವು ಇದನ್ನ ವ್ಯಾಲ್ಯೂ ಕಂಡು ಹಿಡಿಯೋಕ್ಕೆ ಇದನ್ನ ಏನು ಮಾಡ್ತೀರಾ, ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಮ್ಯಾಥಮೆಟಿಕ್ಸ್, ಸಿಂಪಲ್ ಮ್ಯಾಥಮೆಟಿಕ್ಸ್. 2 × 300 ಏನಾಗುತ್ತೆ? ಇಫ್ ಯು ಕ್ಯಾಲ್ಕುಲೇಟ್ ಯು ವಿಲ್ ಗೆಟ್ ದಿ ಶಿಫ್ಟ್ ವ್ಯಾಲ್ಯೂ. ನಿಮ್ಗೆ ಏನಾಗುತ್ತೆ 600 ಇಸ್ ದ ಶಿಫ್ಟ್ ವ್ಯಾಲ್ಯೂ ಆನ್ಸರ್ ಬರುತ್ತೆ. ಸೊ 50% ಚಾನ್ಸ್ ಇದೆ ಇಲ್ಲಿಂದ ಕ್ವಶನ್ ಬರ್ಬೋದು, ಏನಾದರೂ ನ್ಯೂ ಟೈಪ್ ಮಾಡೋರಿದ್ರೆ. ಸೊ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಹೈಲಿ. ಸೊ ವಿ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ನಮ್ಮ ಶೀಲ್ಡಿಂಗ್ ಮತ್ತು ಡಿ ಶೀಲ್ಡಿಂಗ್ಗೆ ಬರೋಣ ನಾವು. ಸರ್ ಶೀಲ್ಡಿಂಗ್ ಅಂತ ಅಂದ್ರೆ ಏನು? ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇರಬೇಕು, ಅದಕ್ಕೇನಂತ ಕರಿತೀವಿ? ಶೀಲ್ಡಿಂಗ್ ಅಂತ ಕರಿತೀವಿ. ಸರ್ ಶೀಲ್ಡಿಂಗ್ ಜಾಸ್ತಿ ಇದ್ರೆ ಡೆಲ್ಟಾ ವ್ಯಾಲ್ಯೂ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಕೆಮಿಕಲ್ ಶಿಫ್ಟ್ ವ್ಯಾಲ್ಯೂ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಅದೇ ಥರ ನನ್ನ ಹತ್ರ ಡಿ ಶೀಲ್ಡಿಂಗ್ ಇತ್ತಂದರೆ ಎಲೆಕ್ಟ್ರಾನ್ ಡೆನ್ಸಿಟಿ ಏನಾಗುತ್ತೆ? ಡಿಕ್ರೀಸ್ ಇರುತ್ತೆ. ಅಂದರೆ ಯಾರು ಎಲೆಕ್ಟ್ರೋನೆಗೆಟಿವ್ ಏನು ಮಾಡ್ತಿರ್ತಾರೆ, ಪುಲ್ ಮಾಡ್ತಿರ್ತಾರೆ ಎಲೆಕ್ಟ್ರಾನ್ ಡೆನ್ಸಿಟಿ. ಸೊ ಅವಾಗ ಏನಾಗುತ್ತೆ? ಡೆಲ್ಟಾ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ನಾನು ಏನು ಮಾಡಿದ್ದೀನಿ, ಫಸ್ಟ್ ಎಕ್ಸಾಂಪಲ್ ಐ ಹ್ಯಾವ್ ಟೇಕನ್ ಹಿಯರ್. ನಿಮ್ಗೆ NMR ಗೊತ್ತಿಲ್ಲ ಅಂದ್ರೂ ಬಿಟ್ಬಿಡಿ. 3 ಹೈಡ್ರೋಜನ್ದು ವ್ಯಾಲ್ಯೂ ಎಷ್ಟು ಬರ್ತಾ ಇದೆ? 4.1 ಬರ್ತಾ ಇದೆ. 3 ಹೈಡ್ರೋಜನ್ದು 1.1 PPM ಬರ್ತಾ ಇದೆ. 2 ಹೈಡ್ರೋಜನ್ದು 2.7 PPM ಬರ್ತಾ ಇದೆ. ಇವೆಲ್ಲ ವ್ಯಾಲ್ಯೂಸ್ ಇದು. ಜಾಸ್ತಿ ವ್ಯಾಲ್ಯೂ ಯಾವಾಗ ಬರುತ್ತೆ? ನಿಮ್ಮ ಹತ್ರ ಡಿ ಶೀಲ್ಡ್ ಗ್ರೂಪ್ ಇದ್ದಾಗ. ಕಮ್ಮಿ ವ್ಯಾಲ್ಯೂ ಯಾವಾಗ ಬರುತ್ತೆ? ನಿಮ್ಮ ಹತ್ರ ಎಲೆಕ್ಟ್ರಾನ್ ಡೆನ್ಸಿಟಿ ಶೀಲ್ಡಿಂಗ್ ಗ್ರೂಪು ಇದ್ದಾಗ. ಫರ್ಗೆಟ್ ಅಬೌಟ್ ಡಿ ಶೀಲ್ಡ್ ಆ್ಯಂಡ್ ಶೀಲ್ಡ್. ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿ, ಎಲ್ಲಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ರಿ ನನ್ನ ಹತ್ರ. ಇಲ್ಲಿ ಹಿಂಟ್ ಏನು ಕೊಟ್ಟಿದ್ದಾರೆ ನಿಮ್ಮ ಹತ್ರ? 1 ಸಿಗ್ನಲ್ ಬರುತ್ತೆ, 2 ಸಿಗ್ನಲ್ ಬರುತ್ತೆ, 3 ಸಿಗ್ನಲ್ ಬರುತ್ತೆ. ಹಿಂಟ್ ಏನು ಕೊಟ್ಟಿದ್ದಾರೆ ಅವರು? ಫಸ್ಟ್ ಸಿಗ್ನಲ್, ಸೆಕೆಂಡ್, ಥರ್ಡ್. 3 ಸಿಗ್ನಲ್ ಬರಬೇಕಂದ್ರೆ ನಿಮ್ಮ ಹತ್ರ 3 ಡಿಫ್ರೆಂಟ್ ಹೈಡ್ರೋಜನ್ ಇರಬೇಕು. ನಿಮ್ಮ ಹತ್ರ ಏನಿರಬೇಕು? 3 ಡಿಫ್ರೆಂಟ್ ಹೈಡ್ರೋಜನ್ ಇರಬೇಕು. ಸೊ ಎಲ್ಲ ಎಕ್ಸಾಂಪಲ್ ಹೋಗಿ ಚೆಕ್ ಮಾಡಿ ಎಷ್ಟು ಹೈಡ್ರೋಜನ್ ಇದಾವಂತ. ನೀವು ಎಲಿಮಿನೇಟ್ ಮಾಡಿಬಿಡ್ತೀರ. ಎಕ್ಸಾಮಿನರೇ ಕೊಟ್ಟಿದ್ದಾನೆ ನಿಮಗೆ 1 ಹೈಡ್ರೋಜನ್, 2 ಹೈಡ್ರೋಜನ್, 3 ಹೈಡ್ರೋಜನ್. ಅದರ ವ್ಯಾಲ್ಯೂನು ಕೊಟ್ಟಿದ್ದಾನೆ 1.1, 2.7 PPM ಅಂತ. ಸೊ ಇಲ್ಲಿ ಚೆಕ್ ಮಾಡಿ, ಆಪ್ಷನ್ ಡಿ ಹೋಗ್ರಿ. 1 ಹೈಡ್ರೋಜನ್ ಇದೆ, 2 ಹೈಡ್ರೋಜನ್ ಇದೆ, 3 ಹೈಡ್ರೋಜನ್ ಇದೆ, 4 ಹೈಡ್ರೋಜನ್ ಇದೆ. ಡೈರೆಕ್ಟ್ ಎಲಿಮಿನೇಟ್ ಮಾಡಿಬಿಡಿ ಇದನ್ನ. ದಿಸ್ ವಾಂಟ್ ಬಿ ದಿ ಆನ್ಸರ್. ಅವ್ರು ಕೊಟ್ಟಿರೋದು ಎಷ್ಟಲ್ಲಿ ನಿಮಗೆ? ಹಾರ್ಡ್ಲಿ ಎಷ್ಟು ಕೊಟ್ಟಿದ್ದಾನೆ ಅವನು? 3 ವ್ಯಾಲ್ಯೂ ಕೊಟ್ಟಿದ್ದಾನೆ.
ಸರ್ ಇನ್ನು ನಮ್ಗೆ ಏನು ಮಾಡಿದಾವೆ, ಇಲ್ಲಿ 3 ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ ನಮ್ಮ ಹತ್ರ. ಇಲ್ಲಿ 1 2 3 1 2 3 1 2 3 ಹೈಡ್ರೋಜನ್ಸ್ ಇದಾವೆ. ಸರ್ ಇದನ್ನ ಹೆಂಗೆ ಕಂಡುಹಿಡಿಬೇಕಂದ್ರೆ ನಾನು ನಿಮಗೆ ಚಾರ್ಟ್ ಕಲಿಸಿದ್ದೀನಿ ಆಲ್ರೆಡಿ. ಹಿಯರ್ ಇಸ್ ಹೆಲ್ಪ್ ಆಫ್ ಚಾರ್ಟ್ ವಿಲ್ ಕಮ್. ನಾವು ವಿಲ್ ಕಮ್ ಟು ದಿ ಚಾರ್ಟ್. ಹೋಪ್ ನಿಮ್ಮ ಹತ್ರ ಚಾರ್ಟ್ ಇಟ್ಕೊಂಡಿರ್ತೀರಿ ಅನ್ಕೋತೀನಿ, ಯಾಕಂದ್ರೆ ಎವ್ರಿ ಟೈಮ್ ನಾನು ಈ ಥರ ಮೇಲ್ ಹೋಗಿ ಆನ್ಸರ್ ಮಾಡಕ್ ಬರಲ್ಲ. ಸೊ ಚಾರ್ಟ್ ಏನು ಹೇಳುತ್ತೆ ಅಂತ ಅಂದ್ರೆ, ಇಲ್ಲಿ ಏನೇನು ಬರ್ದಿದ್ದೇನೆ, ಎಫೆಕ್ಟ್ ಆಫ್ ಅಡ್ಜಸೆಂಟ್ ಗ್ರೂಪ್ ಅಂತ ಬರ್ದಿದೆ. ಅಂದ್ರೆ ಇವರೆಲ್ಲರೂ ನಮ್ಮ ನೇಬರ್ಸ್. ನಮ್ಮ ನೇಬರ್ ಮೇಲೆ ನಮ್ದು ವ್ಯಾಲ್ಯೂ ಏನಾಗುತ್ತೆ, ಡಿಪೆಂಡ್ ಆಗುತ್ತೆ. ಸೊ ಯಾವ ಥರ ವ್ಯಾಲ್ಯೂ ಡಿಪೆಂಡ್ ಆಗುತ್ತೆ ಚೆಕ್ ಮಾಡಿ. ಸೊ ಫಸ್ಟ್ ಇಲ್ಲಿ ನಾ ಇದ್ದೀನಿ ಅಂದರೆ ಹೈಡ್ರೋಜನ್ ಅಂತ ರೆಫರೆನ್ಸ್ ಏನು ತಗೋತಿದ್ದೀನಿ, ಹೈಡ್ರೋಜನ್. ಸೊ ನೇಬರ್ ಇಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ. ನನಗೆ ಫಸ್ಟ್ ಎಕ್ಸಾಂಪಲ್ ಒಳಗೆ. ಸೆಕೆಂಡ್ ಎಕ್ಸಾಂಪಲ್ ಒಳಗೂ ನೇಬರ್ನ ತಗೋತೀನಿ ನಾನಿಲ್ಲಿ. ನೇಬರ್ ಅಂದರೆ ಯಾರು ಅಂದರೆ ಗ್ರೂಪ್ಸ್. ಇವರೆಲ್ಲ ಗ್ರೂಪ್ಸ್ ಇವೆಲ್ಲ. ಸೊ ಸಮ್ ಟೈಮ್ ನನಗೇನು ಮಾಡ್ತಾರೆ, ಇಲ್ಲಿ ಡೊನೇಟ್ ಮಾಡೋರು ಇರ್ತಾರೆ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಇರ್ತಾರೆ. ಅಂದರೆ ಡೊನೇಟ್ ಮಾಡೋರು ಇರ್ತಾರೆ. ನಂದು ಏನಾಗುತ್ತೆ, ಡೆಲ್ಟಾ ವ್ಯಾಲ್ಯೂ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸಮ್ ಟೈಮ್ಸ್ ಏನಿರ್ತಾರೆ, ಕಿತ್ಕೊಳ್ಳೋರು ಇರ್ತಾರೆ. ಸೊ ಅವಾಗ ನನ್ನ ಮೇಲೆ ಯಾವ ಥರ ಅಫೆಕ್ಟ್ ಆಗುತ್ತೆ ಅನ್ನೋದೇ ನಾವೇನು ಮಾಡ್ತೀವಿ, ಅಡ್ಜಸೆಂಟ್ ಹೈಡ್ರೋಜನ್ ಅಂತ ಕರಿತೀವಿ. ನೇಬರ್ಸ್ ಮೇಲೆ ನಮ್ಮ ವ್ಯಾಲ್ಯೂ ಏನಾಗುತ್ತೆ, ಡಿಫ್ರೆಂಟ್ ಆಗುತ್ತೆ. ಸೊ ದ್ಯಾಟ್ ಮೀನ್ಸ್ ಫಾರ್ ಎಕ್ಸಾಂಪಲ್ ಏನು ತಗೋತಾ ಇದ್ದೀನಿ ಅಂದರೆ, ನನ್ನ ಹತ್ರ ಇಲ್ಲಿ CH3 ಇದೆ, ಇಲ್ಲಿ CH3 ಇದೆ. ನೇಬರ್ ಯಾವ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ, ಈ ಗ್ರೂಪ್ ಯಾವ್ದು ಅಟ್ಯಾಚ್ ಆಗಿರುತ್ತಲ್ಲ ಅದ್ರ ಮೇಲೆ ಏನಾಗುತ್ತೆ, ನನ್ನ ವ್ಯಾಲ್ಯೂ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಈ ನೇಬರೇ ನಾನು ಏನು ಮಾಡಿದ್ದೀನಿ, ನಿಮಗೆ ಟೇಬಲ್ ಕೊಟ್ಟಿದ್ದೆ. ಈ ನೇಬರ್ಸ್ ಇದೆ. ಸರಿ, ಎ ಅನ್ನೋ ನೇಬರ್ ಬಂದರೆ ನನ್ನ ವ್ಯಾಲ್ಯೂ ಇಷ್ಟು ಡಿಫ್ರೆನ್ಸ್ ಆಗುತ್ತೆ, ಬಿ ನೇಬರ್ ಬಂದರೆ ಇಷ್ಟು ಡಿಫ್ರೆನ್ಸ್ ಆಗುತ್ತೆ, ಸಿ ನೇಬರ್ ಬಂದರೆ ನನ್ನ ವ್ಯಾಲ್ಯೂ ಇಷ್ಟು ಡಿಫ್ರೆನ್ಸ್ ಆಗುತ್ತೆ. ಅದನ್ನೇ ನಾನೇನು ಮಾಡಿದ್ದೀನಿ, ಇಲ್ಲಿ ಚಾರ್ಟ್ ಕೊಟ್ಟಿದ್ದೆ. ಇವರೆಲ್ಲ ನೇಬರ್ಸ್ ನಿಮ್ಮದು, ಇದೆಲ್ಲ ನೀವಲ್ಲ, ನೇಬರ್ಸ್ ಕೊಟ್ಟಿದ್ದೆ ನಾನು. ಇದು ನೇಬರ್ಸು, ಇದು ನೇಬರ್ಸು, ಇದು ನೇಬರ್ಸು, ಅಟ್ಯಾಚ್ ಆಗಿರ್ತಕ್ಕಂಥ ನೇಬರ್ಸ್ ಅವರೆಲ್ಲ. ಸೊ ಅದರೊಳಗೆ ಏನು ಮಾಡ್ತೀನಿ, ವೀಕ್ ಡಿ ಶೀಲ್ಡಿಂಗ್ ಗ್ರೂಪ್ಸ್. ಅದರ ಅರ್ಥ ಅಂದರೆ ವೀಕ್ ಡಿ ಶೀಲ್ಡಿಂಗ್ ಗ್ರೂಪ್, ಸ್ಟ್ರಾಂಗ್ ಡಿ ಶೀಲ್ಡಿಂಗ್ ಗ್ರೂಪ್ಸ್. ಡಿ ಶೀಲ್ಡ್ ಅಂತ ಅಂದ್ರೆ ಏನು, ನಿಮ್ಮ ಹತ್ರ ಎಲೆಕ್ಟ್ರಾನ್ನ ಪುಲ್ ಮಾಡೋರು. ಇವರಿಬ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ನೇಬರ್ಸು ನನ್ನಿಂದ ದುಡ್ಡನ್ನ ತಗೋತಿದ್ದಾರೆ. ಬಟ್ ವೀಕ್ ಅಂದ್ರೆ ಏನು, ಇವ್ರು ಸ್ವಲ್ಪ ತಗೋತಿದ್ದಾರೆ, ಇವರು ಜಾಸ್ತಿ ತಗೋತಿರ್ತಾರೆ ಅಂತ ಅರ್ಥ. ಇವ್ರು ಎಷ್ಟು ಜಾಸ್ತಿ ನನ್ನ ಕಡೆಯಿಂದ ತಗೋತಾರೆ, ನಮ್ಮ ಸ್ಕೇಲ್ ಒಳಗೆ ಏನಿದೆ, ಇದು TMS, ನನ್ನ ವ್ಯಾಲ್ಯೂ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಕೆಮಿಕಲ್ ಶಿಫ್ಟ್ ವ್ಯಾಲ್ಯೂ ಯಾವಾಗ, ನನ್ನ ಹತ್ರ ಯಾರಿರಬೇಕು, ದುಡ್ಡನ್ನ ತಗೊಳಿರಬೇಕು. ಅದರೊಳಗೂ ಇದನ್ನು ಡಿವೈಡ್ ಮಾಡಿದ್ದೀನಿ. ಒಂದು ಏನು ವೀಕ್ ಡಿ ಶೀಲ್ಡಿಂಗ್ ಗ್ರೂಪ್, ಅನದರ್ ಒನ್ ಇಸ್ ಸ್ಟ್ರಾಂಗ್ ಡಿ ಶೀಲ್ಡಿಂಗ್ ಗ್ರೂಪ್. ಜಾಸ್ತಿ ದುಡ್ಡು ತಗೋರು, ಕಮ್ಮಿ ದುಡ್ಡು ತಗೋರು. ಸೊ ವೀಕ್ ಡಿ ಶೀಲ್ಡಿಂಗ್ ಗ್ರೂಪ್ ಏನಾದರೂ ನಮ್ಮ ಹತ್ರ ಅಟ್ಯಾಚ್ ಇದ್ದರೆ ಸ್ವಲ್ಪ ವ್ಯಾಲ್ಯೂ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಐ ಹ್ಯಾವ್ ಗಿವನ್ ಹಿಯರ್. ಸೊ ಅನದರ್ ಥಿಂಗ್, ನಿಮಗೆ ಅನ್ನೋದು ಒಂದೇನಿದೆ, ಇಲ್ಲಿ ವ್ಯಾಲ್ಯೂ ಅಂತ ಇದೆ. ಸೊ ನನ್ನ ವ್ಯಾಲ್ಯೂ ಎಷ್ಟಂದ್ರೆ, ಸರ್ X ಅಂತ ವ್ಯಾಲ್ಯೂ. ನೇಬರ್ ಏನು ಮಾಡ್ತಾ ಇದ್ದಾರೆ, ವೀಕ್ ಡಿ ಶೀಲ್ಡಿಂಗ್ ಗ್ರೂಪ್ ಏನಂದ್ರಿಂದ ಅವರೊಂದು ವ್ಯಾಲ್ಯೂನ ತೊಗೊಂಡ್ಬರ್ತಾರೆ, Y ಅಂತ. ಸೊ ಟೋಟಲ್ ಆಗಿ ಅನ್ನಿಸ್ಬೇಕು ನೀವು. ಈಗ ನಮ್ಮಿಬ್ಬರದು ವ್ಯಾಲ್ಯೂ ಏನು ಆಗ್ತಾ ಇದೆ, ಫಸ್ಟ್ ಅಂದರೆ X ಇತ್ತು ವ್ಯಾಲ್ಯೂ, ನೇಬರ್ಸ್ ಬರೋದ್ರಿಂದ ಏನಾಗ್ತಾ ಇದ್ದಾರೆ Y, ದೆನ್ ಯು ವಿಲ್ ಗೆಟ್ Z. ಇದು ನನ್ನ ವ್ಯಾಲ್ಯೂ, Y ವ್ಯಾಲ್ಯೂ ಅಂದರೆ ಅವ್ರು ಬಂದಾಗ ಎಷ್ಟು ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ದ್ಯಾಟ್ ಒನ್. ದಿಸ್ Y ವ್ಯಾಲ್ಯೂ ಓನ್ಲಿ ಐ ಹ್ಯಾವ್ ಗಿವನ್ ಹಿಯರ್. ಎಲ್ಲ Y ವ್ಯಾಲ್ಯೂ. ನಿಮ್ಮ ಅಡ್ಜಸೆಂಟ್ ನೇಬರ್ ಏನಾದರೂ ಆಲ್ಡಿಹೈಡ್ ಇದ್ದರೆ ನೀವು ಪ್ಲಸ್ ಏನು ಮಾಡ್ತೀರಾ, 1 ppm ಅಂತ ಮಾಡ್ತೀರಾ, X + 1. ಆಯ್ತಾ? ಇಲ್ಲಿ ಈ ವ್ಯಾಲ್ಯೂ ಇತ್ತಂದರೆ X + 1.5 ಮಾಡ್ತೀರಾ. X ಅಂದರೆ ನಿಮ್ಮ ವ್ಯಾಲ್ಯೂ 1.5. ಇವರೆಲ್ಲ ನೇಬರ್ ಯಾರಾದರೂ ನಿಮ್ಗೆ ಬಂದ್ರಂದ್ರೆ,
ಸರ್ ಕೀಟೋನ್ ಬಂತಂದರೆ ನೀವು 1 ppm ಏನು ಮಾಡ್ತೀರಾ, ಇನ್ಕ್ರೀಸ್ ಮಾಡ್ತೀರಾ. ಎಸ್ಟರ್ ಬಂದರೆ 1 ppm ಇನ್ಕ್ರೀಸ್ ಮಾಡ್ತೀರಾ. ಯಾವುದಾದ್ರೂ ಅಲ್ಕೈಲ್ ಗ್ರೂಪ್ ಬಂದ್ರೂ ಏನು ಮಾಡ್ತೀರಾ, 1 ಇನ್ಕ್ರೀಸ್ ಮಾಡ್ತೀರಾ. ಸರ್ ಇವೆಲ್ಲ ಒಂದೇ ಸರ್ವೆಗೆ ನೆನ್ಪುಳುತ್ತಾ ಅಂತ ಇಲ್ಲ, ನೀವು ಚಾರ್ಟ್ನ ಡೈಲಿ ಇಟ್ಕೋಬೇಕು. ಕ್ವಶನ್ ಸಾಲ್ವ್ ಮಾಡಿದ್ರೆ ಡೆಫಿನೆಟ್ಲಿ ನೆನ್ಪುಳಿಯುತ್ತೆ. ಸೊ NR2 ಅಂತ ಏನಾದರೂ ಬಂದರೆ ನಿಮಗೆ ಡೈರೆಕ್ಟ್ಲಿ ನಿಮ್ಮ ಕಾರ್ಬನ್ಗೆ, ನನ್ನ ಹತ್ರ ಕಾರ್ಬನ್ ಇದೆ ಇಲ್ಲಿ, ಡೈರೆಕ್ಟ್ಲಿ ಏನಾದರೂ ಅಟ್ಯಾಚ್ ಇತ್ತಂದರೆ ಸೊ ಏನು ಮಾಡ್ತೀರಾ ನೀವು, 1.5 ಇನ್ಕ್ರೀಸ್ ಮಾಡ್ತೀರಾ. ಸೊ ನನ್ನ ಹತ್ರ ಡೈರೆಕ್ಟ್ಲಿ ಕಾರ್ಬನ್ ಇದೆ, ಇಲ್ಲಿ ಬೆಂಜಿನ್ ಅಟ್ಯಾಚ್ ಆದರೆ ಈ ಥರ, ಸೊ ಅವಾಗ ಏನು ಮಾಡ್ತೀರಾ ಸರ್ ನೀವು 1 ppm ಇಂದ ಇನ್ಕ್ರೀಸ್ ಮಾಡ್ತೀರಾ. ಇವರೆಲ್ಲ ನೇಬರ್ಸ್ ನಿಮ್ಮದು, ನೈಟ್ರೋಜನು ನೇಬರು, ಇದು ನೇಬರ್. ಸೊ ಹೈಲಿ ಡಿಶೀಲ್ಡಿಂಗ್ ಗ್ರೂಪ್ಸ್ ಅಂತ ಬರುತ್ತೆ, ಇವರೆಲ್ಲ ಡಾನ್ ಗ್ರೂಪ್ಗಳು. ಎಷ್ಟು ಅಫೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಇವರು 2 ppm, ನಿಯರ್ಲಿ 3 ppm. ಇಲ್ಲಿದ್ದಾರೆ ನೋಡ್ರಿ, ಇನ್ಆರ್ಗ್ಯಾನಿಕ್ ಹೋದರೂ ಬಿಡಲ್ಲ, ಆರ್ಗ್ಯಾನಿಕ್ ಹೋದರೂ ಬಿಡಲ್ಲ. ಎಲ್ಲಿ ಹೋದರೂ ಅವರೇ ಟಾಪರ್ಸ್. ಫ್ಲೋರಿನ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್, ಎಲೆಕ್ಟ್ರಾನಿಕ್ ವಿಡ್ರಾಯಿಂಗ್ ಗ್ರೂಪ್ಸ್ ಇವರೆಲ್ಲ. NO2 ಟೇಬಲ್ ಟಾಪರ್ ಅಂತ ಹೇಳಿದ್ದೆ, -M ಅಲ್ಲಿ. ಆರ್ಗ್ಯಾನಿಕಲ್ಲಿ -M ಗ್ರೂಪ್ ಟೇಬಲ್ ಟಾಪರ್. ಇದೇನಿದು ಇಂಡಕ್ಟಿವ್ ಎಫೆಕ್ಟಲ್ಲಿ -I ಟೇಬಲ್ ಟಾಪರ್. ಸೊ ನೈಟ್ರೋಜನ್ ಅಟ್ಯಾಚ್ ಇದ್ರೆ ಏನು ಮಾಡ್ತೀರಾ, 1.5 ppm ಏನು ಮಾಡ್ತೀರಾ, ಇನ್ಕ್ರೀಸ್ ಮಾಡ್ತೀರಾ. ಏನಾದರೂ ಆಕ್ಸಿಜನ್ ಅಟ್ಯಾಚ್ ಇದ್ರೆ ಏನು ಮಾಡ್ತೀರಾ, 2 ppm ಇನ್ಕ್ರೀಸ್ ಮಾಡ್ತೀರಾ. +2 ಮಾಡ್ಬೇಕು ನೀವು. ಏನು ಮಾಡ್ತಾ ಇದ್ದೀನಿ ನಾನು ಇಲ್ಲಿ, X + 2 ppm. ಮತ್ತು X ವ್ಯಾಲ್ಯೂ ಅಂತ ಕೊಟ್ಟಿದ್ದೇನೆ. ಇವೆಲ್ಲ ಏನಿವೆ, ಹೆಲೋಜನ್ಸ್. ಇಲ್ಲೇನಿದೆ, ಕ್ಲೋರಿನ್ ಇದೆ, ಬ್ರೋಮಿನ್ ಇದೆ, ಅಯೋಡಿನ್ ಇದೆ. ಸರ್ ಇವ್ರ ಗ್ರೂಪ್ ಒಳಗೆ ಒಬ್ಬರಿದ್ದಾರೆ ಫ್ಲೋರಿನ್ ಅಂತ, ಅವ್ರನ್ನ ಇಲ್ಲಿ ಬರ್ದಿಲ್ಲ ನಾನು. ಎದಕ್ಕೆ ಬರ್ದಿಲ್ಲ ಅಂದ್ರೆ ಅವ್ರಿಲ್ಲಿ ಲೈ ಮಾಡ್ತಾರೆ, ಟಾಪರ್ಸ್ ಅವರೆಲ್ಲ. ಅವ್ರು ಬಂದರೆ 3 ppm ಇನ್ಕ್ರೀಸ್ ಮಾಡ್ತಾರೆ ನಮಗೆ. ಸೊ ಇವು ಗ್ರೂಪ್ನೆಲ್ಲ ನೆನ್ಪಿಟ್ಕೊಳ್ಳಿ. NO2 ಇದ್ರೆ ಡೈರೆಕ್ಟ್ ಇನ್ಕ್ರೀಸ್ ಮಾಡ್ತೀರಾ, F ಇದ್ರೆ ಡೈರೆಕ್ಟ್ಲಿ. ಈ ಗ್ರೂಪ್ನೂ ನೆನ್ಪಿಡ್ಬೇಕು ನೀವು. ಇದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಸೊ ಫಾರ್ ಎಕ್ಸಾಂಪಲ್, ನನ್ನ ಕಾರ್ಬನ್ ಏನಾದರೂ ಈ ಥರ ಅಟ್ಯಾಚ್ ಇದ್ದರೆ ನೀವೇನು ಮಾಡ್ತೀರಾ, 1 ppm ಇನ್ಕ್ರೀಸ್ ಮಾಡ್ತೀರಾ. ನಾನು ಇಲ್ಲಿ ಬರೆದಿದ್ದೀನಿ, ಯು ಕ್ಯಾನ್ ಚೆಕ್ ಹಿಯರ್. ಈ ಗ್ರೂಪ್ನೇ ನಾನು ಏನು ಮಾಡಿದ್ದೀನಿ, ಅಟ್ಯಾಚ್ ಮಾಡಿದ್ದೀನಿ. ಸಪೋಸ್ ನಾನು ಏನು ಮಾಡ್ತೀನಿ, ಈಗ ನನ್ನ ಕಾರ್ಬನ್ ಇದೆ, O ಡಬಲ್ ಬಾಂಡ್ R. ಡಿಫ್ರೆನ್ಸ್ ಇದೆ, ಬೋತ್ ಆರ್ ಡಿಫ್ರೆಂಟ್ ಕೇಸ್. ನೋಡೋಕೆ ಎರಡು ಸೇಮ್ ಇದಾವೆ. ಇಲ್ಲಿ ಡೈರೆಕ್ಟ್ಲಿ ಓಗೆ ಅಟ್ಯಾಚ್ ಇದ್ದೀನಿ, ಆಮೇಲೆ ಕಾರ್ಬಾನಿಲ್ ಗ್ರೂಪ್ ಇದೆ. ಅವಾಗ ಏನು ಮಾಡ್ತೀರಾ ನೀವು, 3 ppm ಇನ್ಕ್ರೀಸ್ ಮಾಡ್ತೀರಾ. ಇಲ್ಲಿ ಎಷ್ಟು ಮಾಡ್ತಾಯಿದ್ರಿ, 1 ppm ಮಾಡ್ತಿದ್ರಿ. ಎರಡು ಕನ್ಫ್ಯೂಸ್ ಆಗುತ್ತೆ, ಈಗಲೇ ನೋಡಿಟ್ಕೊ. ಡಿಫ್ರೆನ್ಸ್ ಇದೆ, ಬೋತ್ ಆರ್ ಡಿಫ್ರೆಂಟ್ ಕೇಸ್. ಓಕೆನಾ. ದಿಸ್ ಈಸ್ ಆಲ್ ಅಬೌಟ್ ನೇಬರ್ಸ್. ಸ್ಟಾರ್ಟಿಂಗಲ್ಲಿ ಏನಿದೆ, ನೇಬರ್ಸು ನಮ್ಮ ಮೇಲೆ ಎಷ್ಟು ಅಫೆಕ್ಟ್ ಆಗ್ತಾರಂತ. ಸೊ ನಾವೇನು ಮಾಡಿದ್ವಿ, ಈಗ Y ವ್ಯಾಲ್ಯೂ ಕಂಡು ಹಿಡಿದ್ವಿ. Y ಯಾರು, ಇವರು ಎಲ್ಲ ನೇಬರ್ಸ್, ಕರೆಕ್ಟಾ. ಈಗ ನನಗಂತ ಒಂದು ವ್ಯಾಲ್ಯೂ ಇರುತ್ತೆ ಸರ್, ಆ ವ್ಯಾಲ್ಯೂ ಏನಂತ ಕೇಳ್ಬೇಕು ನಾವು. ಅದಕ್ಕೇನು ಮಾಡ್ತೀವಿ, ಅನದರ್ ಟೇಬಲ್ ಐ ಹ್ಯಾವ್ ಗಿವನ್. ಆ ಟೇಬಲ್ ನಿಮ್ಮ ಹತ್ರ ಅದೇ ಅನ್ಕೋತೀನಿ. ಸರ್ ನೀವೇನಾದರೂ CS3 ಇದ್ದರೆ, ಮಿಥೈಲ್ ಗ್ರೂಪ್ ಏನಾದರೂ ಇದ್ದರೆ, ನಿಮ್ಮ ವ್ಯಾಲ್ಯೂ ಎಷ್ಟು ಅಂದರೆ 0.9 ppm ಅಂತ ಅರ್ಥ. ನಿಮ್ಮ ವ್ಯಾಲ್ಯೂ ಎಷ್ಟು, 0.9 ppm. ನೀವು ಮಿಥೈಲ್ ಆಗಿದ್ದರೆ, CS3 ಆಗಿದ್ದರೆ 0.9 ppm. ಇಲ್ಲಿ ಯಾರು ಬೇಕಾದ ಅಟ್ಯಾಚ್ ಇರಲಿ, ಅವರು ಫ್ಲೋರಿನ್ ಆದರೂ ಅಟ್ಯಾಚ್ ಇರಲಿ, ಅವಾಗೇನು ಮಾಡ್ತೀರಾ ನೀವು, 3 + 0.9 ಮಾಡ್ತೀರಾ. ಸಿಂಪಲ್ ಕ್ಯಾಲ್ಕುಲೇಷನ್. ನಿಮ್ಮ ಹತ್ರ ಏನಾದರೂ ಪ್ರೈಮರಿ ಇತ್ತಂದರೆ, ಸೊ ಅವಾಗ ನಿಮ್ಮ ವ್ಯಾಲ್ಯೂ ಎಷ್ಟು, 1.3 ppm ಆಗುತ್ತೆ. 0.9, 1.3. ಆಮೇಲೆ ನಿಮ್ಮ ಹತ್ರ ಟರ್ಷರಿ ಬರುತ್ತೆ ಈ ಥರ ಹೈಡ್ರೋಜನ್. ನಿಮ್ಮ ಹತ್ರ ಹೈಡ್ರೋಜನ್ ಎಷ್ಟಿದಾವೆ ಇಲ್ಲಿ, ಸೆಕೆಂಡ್ರಿ ಹೈಡ್ರೋಜನ್ ಒಂದೇ ಇದೆ ಹೈಡ್ರೋಜನ್. ಉಳಿದಿದ್ದೆಲ್ಲ ಏನಿದಾವೆ, ಗ್ರೂಪ್ಸ್ ಇದಾವೆ ಈ ಥರ. ಅವಾಗೇನು ಮಾಡ್ತೀರಾ, 1.7 ppm ಇನ್ಕ್ರೀಸ್ ಮಾಡ್ತೀರಾ. ನಿಮ್ಮ ವ್ಯಾಲ್ಯೂ ಎಷ್ಟು ಅವಾಗ, 1.7 ppm.
ನಾವೆಲ್ಲ ವ್ಯಾಲ್ಯೂ ಹೇಳ್ತಾ ಇರೋದು ಅದು ಎಕ್ಸ್ ವ್ಯಾಲ್ಯೂ, ನನ್ನ ವ್ಯಾಲ್ಯೂ. ಸೊ ಏನಾದರೂ ನೀವು ಬೆಂಜಿನ್ಗೆ ಅಟ್ಯಾಚ್ ಇದ್ದೀರಾ, ಈ ಥರ ಹೈಡ್ರೋಜನ್ ಏನಿದೆ ನಮ್ಮದು ಹೈಡ್ರೋಜನ್ ಬೆಂಜಿನ್ಗೆ ಅಟ್ಯಾಚ್ ಇದೆ ಈ ಥರ. ನೆಕ್ಸ್ಟ್ ಒಂದು ಕಾರ್ಬನ್ ಇದೆ, ಆಮೇಲೆ ಹೈಡ್ರೋಜನ್ ಅಟ್ಯಾಚ್ ಇದೆ. ಅವಾಗ ನಿಮ್ಮ ವ್ಯಾಲ್ಯೂ ಎಷ್ಟಂದರೆ 2.3 ಅಂತ. ಡೈರೆಕ್ಟ್ಲಿ ಬೆಂಜಿನ್ಗೆ ಅಟ್ಯಾಚ್ ಇದ್ದರೆ ನಿಮ್ಮ ವ್ಯಾಲ್ಯೂ ಎಷ್ಟು 6.5 to 8.0. ನಾನು ಇಲ್ಲಿ ಟೈಮ್ ವೇಸ್ಟ್ ಮಾಡಲ್ಲ, ಯಾಕಂದರೆ ಇದು ಚಾರ್ಟ್ ಇದೆ, ನಿಮಗೆ ಗೊತ್ತಿರಬೇಕು. ಆಲ್ಡಿಹೈಡ್ ವ್ಯಾಲ್ಯೂ ವ್ಯಾಲ್ಯೂ ಎಷ್ಟಿರುತ್ತೆ 9.0. ಆ್ಯಸಿಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ ಕರಿತಾವಲ್ಲ, ಆ ಹೈಡ್ರೋಜನ್ ವ್ಯಾಲ್ಯೂ ಎಷ್ಟಿದೆ ನೋಡ್ರಿ ಇಲ್ಲಿ 11. ಇದೇ ಟೇಬಲ್ ಟಾಪರ್. ಫಿನೋಲ್ ಅಂತ ಕರಿತೀವಿ ಇದಕ್ಕೆ. ಬೆಂಜಿನ್ OH ಏನಾದರೂ ಇತ್ತಂದರೆ 4 to 7 ಬರುತ್ತೆ ನಿಮ್ಮ ವ್ಯಾಲ್ಯೂ. ಬೆಂಜಿನ್ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಇತ್ತಂದರೆ 3 to 5 ಇರುತ್ತೆ ನಿಮ್ಮ ವ್ಯಾಲ್ಯೂ. ನೆಕ್ಸ್ಟ್ ವ್ಯಾಲ್ಯೂಸ್ ಈ ಥರ ಏನಾದರೂ ಅಟ್ಯಾಚ್ ಇದ್ದರೆ 5 to 9 ಇರುತ್ತೆ. ಸೊ ಇಲ್ಲಿ ಏನು ನೆನ್ಪಿಡ್ತೀರ ಅಂದರೆ ಎಕ್ಸಾಂಪಲ್ಗೆ, ನಿಮ್ಮ ಎಕ್ಸಾಂಪಲ್ಗೆ ಯಾವುದು ಯೂಸ್ ನೋಡ್ರಿ ಎಕ್ಸಾಮ್ಗೆ, ದಿಸ್ ಒನ್ ಇದನ್ನು ನೆನ್ಪಿಡಲೇಬೇಕು ನೀವು. ಇಲ್ಲಿದ್ದಾರೆ ನೋಡ್ರಿ, ದಿಸ್ ಆಲ್ಸೋ ಯು ಹ್ಯಾವ್ ಟು ರಿಮೆಂಬರ್. ಅಲ್ಕೀನ್ ಇದು. ಸೊ ಡಿಫ್ರೆನ್ಸ್ ಏನು ಸರ್, ಇಲ್ಲೂ ಅಲ್ಕೀನ್ ಇದೆ ನೋಡ್ರಿ ಸರ್, ಇಲ್ಲೂ ಡಬಲ್ ಬಾಂಡ್ ಇದೆ, ಇಲ್ಲೂ ಡಬಲ್ ಬಾಂಡ್ ಇದೆ, ಎರಡೂ ಡಬಲ್ ಬಾಂಡ್. ಈ ಹೈಡ್ರೋಜನ್ ಬಗ್ಗೆ ಮಾತಾಡ್ತಿದ್ದೀವಿ, ಇಲ್ಲಿ ಈ ಹೈಡ್ರೋಜನ್ ಬಗ್ಗೆ ಮಾತಾಡ್ತೀವಿ. ಎರಡೂ ಅಲ್ಕಿನ್ ಮೇಲೆ ಇದ್ದಾವೆ. ಒಂದು ಬೆಂಜಿನ್ ಅಲ್ಕಿನ್ ಮೇಲೆ ಇದೆ, ಒಂದು ನಾರ್ಮಲ್ ಅಲ್ಕಿನ್ ಮೇಲೆ ಇದೆ. ನಾರ್ಮಲ್ ಅಲ್ಕಿನ್ ಇತ್ತಂದರೆ ದಟ್ ಈಸ್ 4.5 to 6.5. ಇದನ್ನು ನೆನ್ಪಿಡಿ, ಹೈಲಿ ಇಂಪಾರ್ಟೆಂಟ್. ಬೆಂಜಿನ್ ಮೇಲೆ ಇದ್ರೆ 6.5 to 8.0. ಸೊ ದೀಸ್ ಆರ್ ದಿ ವ್ಯಾಲ್ಯೂಸ್. ಸೊ ನೌ ವಿ ವಿಲ್ ಮೂವ್ ಟು, ಹೋಪ್ ನಿಮ್ಮ ಹತ್ರ ಈ ಚಾರ್ಟ್ ಇದೆ ಅನ್ಕೋತೀನಿ. ನಾನು ಏನು ಮಾಡ್ತೀನಿ, ಕ್ವಶನ್ಗೆ ಹೋಗ್ತೀನಿ. ನೌ ವಿ ಕೇಮ್ ಟು ಕ್ವಶನ್ಸ್. ಟ್ರೈ ಮಾಡಿ ಯಾವ್ಯಾವ ವ್ಯಾಲ್ಯೂ ಎಲ್ಲೆಲ್ಲಿ ಮ್ಯಾಚ್ ಆಗುತ್ತೆ ಅಂತ. ನಾನು ಆಲ್ರೆಡಿ ನಿಮ್ಗೆ ವ್ಯಾಲ್ಯೂ ಕಳಿಸಿದ್ದೀನಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. CS3 ಅಂದರೆ ನಮ್ಗೆ ವ್ಯಾಲ್ಯೂ ಗೊತ್ತಿದೆ ಎಷ್ಟು, ಆಲ್ರೆಡಿ ತೋರಿಸಿದೆ ನಾನು. ನನ್ನ ವ್ಯಾಲ್ಯೂ ಎಷ್ಟಿದೆ CS3ಗೆ 0.9. ನೆಕ್ಸ್ಟ್ ನಾನು ಈ ಥರ ಸ್ಕೇಲ್ನ ತೋರಿಸಲ್ಲ. ಸೊ ನನ್ನ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ 0.9. ನನ್ನ ವ್ಯಾಲ್ಯೂ. ನಾನು ಎದಕ್ಕೆ ಅಟ್ಯಾಚ್ ಇದ್ದೀನಿ ಇಲ್ಲಿ, ಕಾರ್ಬನ್ಗೆ ಅಟ್ಯಾಚ್ ಇದ್ದೀನಿ. ನೀವು ಟೇಬಲ್ನ ಚೆಕ್ ಮಾಡ್ಬೋದು ಅಲ್ಲಿ. ಒನ್ ಮೋರ್ ಟೈಮ್ ಐ ವಿಲ್ ಶೋ. ನೋಡಿ, ಆಲ್ಡಿಹೈಡ್ ಗ್ರೂಪ್ ಈ ಥರ ಏನಾದರೂ ಅಟ್ಯಾಚ್ ಇದ್ದರೆ ಎಷ್ಟು ಇನ್ಕ್ರೀಸ್ ಆಗುತ್ತೆ ನಂದು, 1 ಇನ್ಕ್ರೀಸ್ ಮಾಡ್ಬೇಕು ನೀವು. ಈ ಟೇಬಲು ನಿಮ್ಮ ಹತ್ರ ಇದೆ ಅನ್ಕೋತೀನಿ ನಾನು. ಸೊ ಡೈರೆಕ್ಟ್ಲಿ ಯಾವುದೋ ಒಂದು ನಾವು ಎಷ್ಟರಿಗೆ ಅಟ್ಯಾಚ್ ಇದ್ದೀವಿ ಅಂದರೆ +1 ಅಂತ ಮಾಡ್ಬೇಕು ನಾವು. 0.9 ಏನಿದು ನನ್ನ ವ್ಯಾಲ್ಯೂ, +1. ಆಮೇಲೆ ಏನಿದೆ, ಮತ್ತೆ CS3 ಇದೆ. CS3 ಅಂದರೆ ಏನು 0.9, CS2 ಅಂದರೆ ಏನು 1.3. ಬೇಸಿಕ್ ವ್ಯಾಲ್ಯೂಸ್ ಎಲ್ಲ. 0.9 ಪ್ಲಸ್ CS2 ನನ್ನ ಹತ್ರ ಇದೆ. ಎಷ್ಟು ಇನ್ಕ್ರೀಸ್ ಮಾಡ್ಬೋದು ನೀವು, 1 ಇನ್ಕ್ರೀಸ್ ಮಾಡ್ಬೋದು. ಅಗೇನ್ 1.3 ಇದೆ, ಡೈರೆಕ್ಟ್ಲಿ ಅಟ್ಯಾಚ್ ಟು O ಇದೆ. ಅಲ್ಲಿ ನಿಮ್ಗೆ ಡಿಫ್ರೆಂಟ್ ಸೋರ್ಸ್ ಇದೆ. ಯು ಹ್ಯಾವ್ ಟು ಇನ್ಕ್ರೀಸ್ ಬೈ 3 ಅಗೇನ್. ಟೇಬಲ್ ನಿಮ್ಮ ಹತ್ರ ಇದೆ ಅನ್ಕೊಳ್ಳಿ, ಲಾಸ್ಟ್ ಟೇಬಲ್ ಇದೆ ನೋಡಿ 3 ppm ಅಲ್ಲಿ ಇದು ಇದೆ, ಡೈರೆಕ್ಟ್ಲಿ HL ಅಟ್ಯಾಚ್ ಇದೆ, ಓಗೆ ಅಟ್ಯಾಚ್ ಇದೆ. ಈಸ್ ಇಟ್ 0.9? 3 ppm ಎಕ್ಸಾಕ್ಟ್ಲಿ. ಸೊ 1.3 ಮತ್ತು 3 ನಾವು ಆ್ಯಡ್ ಮಾಡಿದ್ದೀವಿ. ಎಷ್ಟು ಬರುತ್ತೆ ಇದ್ರ ವ್ಯಾಲ್ಯೂ, 4.3. ಕರೆಕ್ಟಾ? ದಿಸ್ ಒನ್ ಈಸ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಇಲ್ಲಿ ಬೇಗ ಕ್ಯಾಲ್ಕುಲೇಷನ್ ಮಾಡೋಣ. ಇದೆಷ್ಟು ಬರುತ್ತೆ, 0.9 ಪ್ಲಸ್ 1. ದಿಸ್ ಒನ್ ಈಸ್ ಅಗೇನ್ 1 ಏನು ಬರುತ್ತೆ, ಅದು 1.23 ಬರುತ್ತೆ. ದಿಸ್ ಟೈಮ್ ಐ ಆಮ್ ಇನ್ಕ್ರೀಸಿಂಗ್ ಬೈ 1, ಯಾಕಂದರೆ ಇದು ಡೈರೆಕ್ಟ್ಲಿ ಎಲ್ಲ ಅಟ್ಯಾಚ್ ಇದೆ, ಕಾರ್ಬನ್ಗೆ ಅಟ್ಯಾಚ್ ಇದೆ. 1 ಇಂದ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಅಗೇನ್ ಟೇಬಲ್ ಇಂಪಾರ್ಟೆಂಟ್. CS3 ಇದೆ,
CS3 ಅಂದರೆ ವ್ಯಾಲ್ಯೂ ಎಷ್ಟು 0.9 ಪ್ಲಸ್ 3 ಇನ್ಕ್ರೀಸ್ ಮಾಡ್ತಾ ಇದೆ, ಯಾಕಂದರೆ ಡೈರೆಕ್ಟ್ಲಿ O ಮತ್ತು COಡಿಗೆ ಅಟ್ಯಾಚ್ ಇದೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ತಗೊಳ್ಳಿ, 0.9 ಪ್ಲಸ್ 1. ದಿಸ್ ಒನ್ ಈಸ್ ಅಗೇನ್ 0. ಇದು 0.2 ಬರಲ್ಲ. CS2 ಅಂದರೆ ಎಷ್ಟು ವ್ಯಾಲ್ಯೂ 1.3 ಪ್ಲಸ್ 1. ದಿಸ್ ಪಾಯಿಂಟ್ is 0.9 ಪ್ಲಸ್ 1 ಅಂತ ಮಾಡ್ರಿ. ಸೊ ಈಗ ಎಲ್ಲಿ ವ್ಯಾಲ್ಯೂ ಮ್ಯಾಚ್ ಆಗ್ತಾ ಇದೆ ಚೆಕ್ ಮಾಡ್ರಿ. ಆನ್ಸರ್ ಯಾವುದಂತ. ಮೇಲಿನ ವ್ಯಾಲ್ಯೂನ ಕೆಳಗೆ ಮ್ಯಾಚ್ ಮಾಡಿ. ನೀರಿದ್ರು ಓಕೆ, ಮ್ಯಾಟ್ರ್ ಆಗಲ್ಲ, ಡೋಂಟ್ ವರಿ. ಈ ಥರ ವ್ಯಾಲ್ಯೂ ನೀವು 1 ಅಂತ ತೊಗೊಂಡ್ರೆ ಓಕೆ, ಹಾರ್ಡ್ಲಿ ಇನ್ಕ್ರೀಸ್ ಆಗುತ್ತೆ, ಎಕ್ಸಾಕ್ಟ್ ಬರ್ಬೇಕಂತ ಏನಿಲ್ಲ. ಸೊ ಟೋಟಲ್ ಆಗಿ ಎಷ್ಟು ಆಗ್ಬೋದು, ಇದು 1 ಅಂತ ತೊಗೊಂಡಿದ್ದೀನಿ, 1.5 ಸಮಥಿಂಗ್ ಈ ಥರ ಬರುತ್ತೆ. ಸೊ ಇಲ್ಲಿ 1.5 ಬರುತ್ತೆ. ಸೊ ನೀವು ಅವಾಗೇನು ಮಾಡ್ತೀರ ಅಂದರೆ ಡಿಟೆಕ್ಟ್ ಮಾಡಿರಿ. ಹೈಡ್ರೋಜನ್ ಎಷ್ಟಿದಾವೆ ಇಲ್ಲಿ, 3 ಹೈಡ್ರೋಜನ್ನು 4.1 ಅಂತ ಬಂದಿದೆ. ಇಲ್ಲಿ ನೀವು ಹೋಗ್ರಿ, ಎಲ್ಲಿ 3 ಹೈಡ್ರೋಜನ್ ಇದ್ದಲ್ಲಿ 4.1 ಎಲ್ಲಿ ಬಂದಿದೆ ಚೆಕ್ ಮಾಡಿರಿ. ಸರ್ ಇಲ್ಲಿ ಬಂದಿದೆಯಾ 3 ಹೈಡ್ರೋಜನ್? ನೋ, 1.5. ದಿಸ್ ಈಸ್ ಆಲ್ಸೋ ಓವರ್. 3 ಹೈಡ್ರೋಜನ್ ಏನು ಬರಬೇಕು, 4.1 ಬಂದಿರಬೇಕು, ಕರೆಕ್ಟಾ? 1ನೇದು ಹೇಳಿಕೊಟ್ಟಿದ್ದೀನಿ. BC ಒಳಗಿದೆ ಆನ್ಸರ್, ಪ್ಲೀಸ್ ಚೆಕ್ ಮಾಡಿ. ವ್ಯಾಲ್ಯೂ ಹಾಕಿ ಕೊಟ್ಟಿದ್ದೀನಿ ನಿಮ್ಗೆ, ಈಗ ನೀವು ಅಟ್ಲೀಸ್ಟ್ ಆನ್ಸರ್ ಆದರೂ ಮಾಡಿ. ಅವ್ರು ಮೆನ್ಷನ್ ಮಾಡಿದ್ದಾರೆ 3 ಹೈಡ್ರೋಜನ್ ವ್ಯಾಲ್ಯೂ ಏನು ಬರಬೇಕು, 4.1 ಬರಬೇಕು. ಸೊ B ಆ್ಯಂಡ್ C ಅಲ್ಲಿ 3 ಹೈಡ್ರೋಜನ್ ಎಲ್ಲಿದ್ದಾವೆ ಚೆಕ್ ಮಾಡಿ, ಅದ್ರ ವ್ಯಾಲ್ಯೂನು ಚೆಕ್ ಮಾಡಿ ಎಷ್ಟಿದೆ ಅಂತ. ಎಲ್ಲಿ 4.1 ಬರುತ್ತೆ ಚೆಕ್ ಮಾಡಿರಿ. ವಿಚ್ ಒನ್ ಇಸ್ ದ ಆನ್ಸರ್? ಸರ್ ಎ ಕ್ಯಾನ್ಸಲ್ ಮಾಡಿದೆ ಅಂದರೆ ನೋಡ್ರಿ, ಇಲ್ಲಿ CS3 ಇದೆ, ಇಲ್ಲಿ CS3 ಇದೆ. ಹೈಡ್ರೋಜನ್ ಎಷ್ಟಿದಾವೆ, 3 ಹೈಡ್ರೋಜನ್. ಹಿಯರ್ ಆಲ್ಸೋ 3 ಹೈಡ್ರೋಜನ್ಸ್, 3 ಹೈಡ್ರೋಜನ್ ಇದಾವೆ. ಬಟ್ ಅದರ ವ್ಯಾಲ್ಯೂ ಎಷ್ಟು ಇಲ್ಲಿ 1.9. ಹಿಯರ್ ಆಲ್ಸೋ 1.9 ನಿಯರ್ಲಿ. ನಮಗೆ ಎಷ್ಟು ಬರಬೇಕು ಇಲ್ಲಿ 4.1 ppm ಬರಬೇಕು. ಸೊ 4.1 ppm ಬರೋದು ಎಲ್ಲಿದೆ ಅಂತ ಚೆಕ್ ಮಾಡಿ. ಎವ್ರಿ ಒನ್ ಹ್ಯಾಸ್ ಟು ಆನ್ಸರ್. ಸಿಂಪಲ್ ಮ್ಯಾಥಮೆಟಿಕ್ಸ್ ಇದೆ, ಇಲ್ಲಿ ಯಾವುದೇ ಕಾನ್ಸೆಪ್ಟ್ಸ್ ಇಲ್ಲ ಕೆಮಿಸ್ಟ್ರಿ. ಎಕ್ಸಾಕ್ಟ್ಲಿ ಆನ್ಸರ್ ಏನು ಬರ್ಬೇಕು ನೋಡ್ರಿ. ಇಲ್ಲಿ ನಾ ಸಿಗೆ ಹೋಗ್ತೀನಿ, ಇಲ್ಲಿಯೂ CS3 ಇದೆ, ಇಲ್ಲಿಯೂ CS3 ಇದೆ. ಬಟ್ ಇಲ್ಲಿ 1.5 ಇದೆ, ಇಲ್ಲೂ ಏನಿದೆ 1.9. ರಫ್ಲಿ ನಮಗೇನು ಬರಬೇಕು, 4.1 ಬರಬೇಕು. ಇಲ್ಲಿ ಚೆಕ್ ಮಾಡಿ, ಇಟ್ ಈಸ್ ಕಮಿಂಗ್ ಟು ನಿಯರ್ಲಿ 3.9. ಸೊ ನಮ್ಮ ವ್ಯಾಲ್ಯೂ ಮ್ಯಾಚ್ ಆಗ್ತಾ ಇದೆ ಇಲ್ಲಿ. ಸರ್ 4.1 ಬರಬೇಕಾಗಿಲ್ಲ, ಇದೆಲ್ಲ ಮಷೀನ್ ವ್ಯಾಲ್ಯೂ, ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ. ನಾವಿಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಥಿಯರಾಟಿಕಲ್ ವ್ಯಾಲ್ಯೂ. +2, 3 ನೀವು ಮಾಡಲೇಬೇಕಲ್ಲಿ, ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಸೊ ಆನ್ಸರ್ ಏನು ಬರುತ್ತೆ ಅಂದರೆ ಇದರದ್ದು B ಆನ್ಸರ್. ಸರ್ ಉಳಿದಿದ್ದು ಮ್ಯಾಚ್ ಮಾಡಿ ನೋಡ್ರಿ, ಮ್ಯಾಚ್ ಆಗುತ್ತಾ ಅಂತ. ಮತ್ತೆ 3 ಹೈಡ್ರೋಜನ್ ಇದೆ, 1 ಹೈಡ್ರೋಜನ್ ಏನಿದೆ, 3 ಹೈಡ್ರೋಜನ್ ಏನಿದಾವೆ 4ಗೆ ಮ್ಯಾಚ್ ಆಗಬೇಕು. 2 ಹೈಡ್ರೋಜನ್ ಏನಿದಾವೆ ಅದು 2.7 ಬರಬೇಕು ನಿಯರ್ಲಿ. ಚೆಕ್ ಮಾಡಿ ನಮ್ದು ಬರ್ತಾ ಇದೆ ಅಂತ. 1 + 1.3 ಎಷ್ಟಾಗುತ್ತೆ, ಇಟ್ಸ್ 2.3. ಇಟ್ಸ್ ಅಗೇನ್ ಮ್ಯಾಚಿಂಗ್. ಇಲ್ಲಿ 2.7 ಕೊಟ್ಟಿದ್ದಾರೆ, ಅಲ್ಲಿ 2.3 ಇದೆ. ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ ಮತ್ತು +3 ಇರುತ್ತೆ. ಸೊ 3 ಹೈಡ್ರೋಜನ್ 1.1 ಇದೆ. ಸೊ ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡಿ. ಎಸ್, ಮ್ಯಾಚಿಂಗ್. ನಾವು 1.9 ಬರ್ದು 0.9 + 1 ಬರ್ತಿದ್ದೀನಿ. ನೀವು ಎಷ್ಟು ತೊಗೋತೀರಾ, 1.5 ತೊಗೊಳ್ರಿ ಅದನ್ನ ನಿಯರ್ಲಿ. ಸೊ ಇಟ್ಸ್ ಆಲ್ಸೋ ಮ್ಯಾಚಿಂಗ್ ಅಗೇನ್. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಡಿಪೆಂಡ್ಸ್ ಅಪಾನ್ ದಿ ವ್ಯಾಲ್ಯೂಸ್. ಸುಮ್ಮನೆ ಏನು ಮಾಡ್ತೀನಿ, ನಿಮಗೆ ಒಂದು ಕ್ವಶನ್ ಕೊಡ್ತೀನಿ ಇಲ್ಲಿ, ಯು ಹ್ಯಾವ್ ಟು ಆನ್ಸರ್ ಇಟ್. CS3 CH2. ಯಾ,
ಸೊ ದಿಸ್ ಒನ್ ಈಸ್ HA ಯಾಕಂದರೆ ಸೇಮ್ ಎನ್ವೈರ್ಮೆಂಟ್ ಇದೆ. HB ಬರ್ತಿದ್ದೀನಿ, HB ಬರ್ತಿದ್ದೀನಿ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್ ಅಂತ ಹೇಳ್ಬೇಕು ನೀವು. ಯಾರು ಅಟ್ಯಾಚ್ ಇದ್ದಾರೆ ಚೆಕ್ ಮಾಡ್ಕೊಳ್ಳಿ. ಫ್ಲೋರಿನ್ ಅಟ್ಯಾಚ್ ಇದೆ, ವ್ಯಾಲ್ಯೂ ಎಷ್ಟು ಬರಬೇಕು ಅಂತಲೂ ನಿಮ್ಗೆ ಐಡಿಯಾ ಇರಬೇಕು. ನಾನು ಬರಿತೀನಿ ಈಗ HA ಮತ್ತು HB ಇದೆ. ವಿಚ್ ಒನ್ ಈಸ್ ದ ಕರೆಕ್ಟ್ ಆನ್ಸರ್? ಟೇಬಲ್ನ ನೋಡಿ ಆನ್ಸರ್ ಮಾಡಿ. ಸಿಂಪಲ್ ಕ್ವಶನ್ ಕೊಟ್ಟಿದ್ದೀನಿ. ಫ್ಲೋರಿನ್ ಅಟ್ಯಾಚ್ ಇದ್ದರೆ ಎಷ್ಟು ಇನ್ಕ್ರೀಸ್ ಮಾಡ್ತೀರಾ ನೀವು, ಅದು ನಿಮ್ಗೆ ಗೊತ್ತಿರಬೇಕು. ಲೆಟ್ ಇಟ್ ಬಿ ರಾಂಗ್ ಆಗಲಿ ಕ್ಯಾಲ್ಕುಲೇಷನ್ ನಾನು ಕಲಿಸ್ತೀನಿ ನಿಮಗೆ, ಡೋಂಟ್ ವರಿ ಅಬೌಟ್ ಇಟ್. CS3 ಅಂದರೆ ಏನು? 0.9. CS2 ಅಂದರೆ ಏನು? 1.3. ಬೇಸಿಕ್ ವ್ಯಾಲ್ಯೂ ಫಸ್ಟ್ ಇಟ್ಕೊಳ್ಳಿ, ಆಮೇಲೆ ಪ್ಲಸ್ ಮಾಡ್ತಾ ಹೋಗ್ರಿ. ನೆನ್ಪಿಟ್ಕೊಳ್ಳಿ, ಡೆಡ್ ಎಂಡ್ ಒಳಗೆ ಏನಾದರೂ CS3 ಬಂದರೆ ಈ ಥರ CH2 CS3 ಈ ಥರ ವ್ಯಾಲ್ಯೂ ನಿಯರ್ಲಿ 1.3 1.2 ಈ ಥರ ಇರುತ್ತೆ ಡೆಡ್ ಎಂಡ್ ಒಳಗೆ. ಸೊ ವಿಚ್ ಆನ್ಸರ್ ಇಸ್ ಕರೆಕ್ಟ್? ನಿಮ್ಮ ಹತ್ರ ಟೇಬಲ್ ಇಲ್ಲ ಅಂದರೆ ಗೊತ್ತಾಗಲ್ಲ. ಪ್ಲೀಸ್ ಇಫ್ ಯು ಡೋಂಟ್ ಹ್ಯಾವ್ ಟೇಬಲ್, ನಾನು ಏನು ಮಾಡ್ತೀನಿ, ನಾನೇ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮಗೆ ಟೈಮ್ ಕೊಡಲ್ಲ. ನೀವು ಬರ್ದಿಲ್ಲ ಅಂದರೆ ಟೇಬಲ್, ಇಲ್ಲಾಂದರೆ ನಾನು ಕ್ವಶನ್ ಕೊಡಲ್ಲ ನಿಮಗೆ. ಸೊ ಹೋಪ್ ನಿಮ್ಮ ಹತ್ರ ಟೇಬಲ್ ಇಲ್ಲ ಅಂದ್ಕೋತೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಸೊ ದಿಸ್ ಒನ್ ಈಸ್ ಅ CH2, ದಿಸ್ ಒನ್ ಈಸ್ ಅ CH3. CS3 ಅಂದರೆ ನಿಮಗೆ ಬೇಸಿಕ್ ವ್ಯಾಲ್ಯೂ ಗೊತ್ತಿದೆ 0.9. ಸೊ ಅಗೇನ್ ಏನು ಮಾಡ್ತೀರಾ, ಅಟ್ಲೀಸ್ಟ್ 1 ಆದರೂ ಇನ್ಕ್ರೀಸ್ ಮಾಡಬೇಕು ನೀವು. ಯಾಕಂದರೆ ಈ ಫ್ಲೋರಿನ್ ಜಗ್ತಾ ಇದೆ ಅಂದರೆ ಎಲೆಕ್ಟ್ರಾನು ಸ್ವಲ್ಪ ಇಲ್ಲಿಯೂ ಅಫೆಕ್ಟ್ ಆಗಿರುತ್ತೆ, ನೇಬರ್ ಟು ನೇಬರ್. ಸೊ ಏನು ಮಾಡ್ತೀನಿ, 1 ಅಂತ ಇನ್ಕ್ರೀಸ್ ಮಾಡ್ತೀನಿ, ನಿಯರ್ಲಿ ಶುಡ್ ಕಮ್ 1.9. HAದಿಂದಲೇ ನಿಮ್ಗೆ ಗೊತ್ತಾಗ್ತಾ ಇದೆ ಆನ್ಸರ್ ಯಾವುದಂತ. ಆಪ್ಷನ್ C ಅಂತ ಗೊತ್ತಾಗ್ತದೆ, ನಾಟ್ ಅ 2.5, ನಾಟ್ ಅ 3.5. ಇಲ್ಲಿ CH2 ಇದೆ, ಇದರ ವ್ಯಾಲ್ಯೂ ಎಷ್ಟು? 1.3. ಫ್ಲೋರಿನ್ ಅಟ್ಯಾಚ್ ಇದೆ, ಟೇಬಲ್ ಟಾಪರ್. ಎಷ್ಟು ಇನ್ಕ್ರೀಸ್ ಮಾಡ್ಬೇಕು ನೀವು? 3 ಇನ್ಕ್ರೀಸ್ ಮಾಡಬೇಕು. ಸೊ ಆನ್ಸರ್ ಏನು ಬರಬೇಕು? 4.3 ಬರ್ತದೆ. ಸೊ 4.3 ಎಲ್ಲಿ ಮ್ಯಾಚ್ ಆಗ್ತೈತೆ ನೋಡ್ರಿ, ದಿಸ್ ಈಸ್ ನಾಟ್ ಮ್ಯಾಚಿಂಗ್, ಹಿಯರ್ ಇಟ್ಸ್ ಅ ಮ್ಯಾಚಿಂಗ್. ಸೊ HP ಈಸ್ ದ ಆನ್ಸರ್. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು. ನಿಮಗೆ ವ್ಯಾಲ್ಯೂ ಗೊತ್ತಿರಬೇಕು. ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ, CS3 ಅಂದರೆ 0.9, CH2 ಅಂದರೆ 1.3, CH ಅಂದರೆ 1.7. ಬೇಸಿಕ್ ಥಿಂಗ್ಸ್. ಸೊ ಎಫೆಕ್ಟ್ ಆಫ್ ರೆಸೋನೆನ್ಸ್ಗೆ ಹೋಗ್ತೀವಿ. ನೆಕ್ಸ್ಟ್ ನಾವೇನು ಮಾಡ್ತೀವಿ, ಎಫೆಕ್ಟ್ ಆಫ್ ರೆಸೋನೆನ್ಸ್, ಹೈಲಿ ಎಕ್ಸ್ಪೆಕ್ಟೆಡ್ ಕ್ವಶನ್. ನಾನು ಏನು ಮಾಡಿದ್ದೀನಿ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ತೊಗೊಂಡಿದ್ದೀನಿ, ಇಲ್ಲಿ ಲೋನ್ ಪೇರ್ ಇದಾವೆ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸನ್ನು ತೊಗೊಂಡಿದ್ದೀನಿ. ಇದೇನು ಮಾಡ್ತಾ ಇದೆ, +M ಮಾಡ್ತಾ ಇದೆ, ಇದು -M ಮಾಡ್ತಾ ಇದೆ. ಕರೆಕ್ಟಾ? ಮೈನಸ್ ಅಂದರೆ M ಏನು, ಡಬಲ್ ಬಾಂಡ್ ಏನಾಗುತ್ತೆ, ಏನಾಗುತ್ತೆ, ಮೂವ್ ಆಗುತ್ತೆ. ಇವೆರಡು ಎಲೆಕ್ಟ್ರಾನ್ ಏನಾಗುತ್ತೆ, ಇಲ್ಲಿ ಮೂವ್ ಆಗುತ್ತೆ, ಇದು ಇಲ್ಲಿ ಮೂವ್ ಆಗುತ್ತೆ. O- ಬರುತ್ತೆ, ಇಲ್ಲಿ ಪಾಸಿಟಿವ್ ಚಾರ್ಜ್, ಇಲ್ಲಿ ಏನು ಡಬಲ್ ಬಾಂಡ್ ಬರುತ್ತೆ, ಈ ಬಾಂಡ್ನ ಇಲ್ಲಿ ಮಾಡಿದ್ರೆ ನೀವೇನು ಬರುತ್ತೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ. ಕರೆಕ್ಟಾ? ಅದೇ ಥರ ಇದನ್ನು ನೀವು ಇಲ್ಲಿ ಮೂವ್ ಮಾಡಿದ್ರೆ ಇದು ಇಲ್ಲಿ ಮೂವ್ ಆಗುತ್ತೆ. ಇವನ್ನೆಲ್ಲ ರೆಸೋನೆನ್ಸ್ ಚಾಪ್ಟ್ರಲ್ಲಿ ಕಲಿಸಿದ್ದೀನಿ ನಾನು, ಹೋಪ್ ನಿಮಗೆ ಬರುತ್ತೆ ಅನ್ಕೋತೀನಿ. OCH3 ಆಕ್ಸಿಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಬರುತ್ತೆ, ಯಾಕಂದರೆ ತನ್ನ ಎಲೆಕ್ಟ್ರಾನ್ ಕೊಡ್ತಾ ಇದೆ ಅದು.
ವೆಯ್ಟ್ ಮಾಡಿ, ನೆಟ್ವರ್ಕ್ ಇಶ್ಯೂ ಇದೆ. ಓಕೆ, ಎಲೆಕ್ಟ್ರಾನ್ ಡೆನ್ಸಿಟಿ ಏನಾದರೂ ಇನ್ಕ್ರೀಸ್ ಆದರೆ ಇಲ್ಲಿ ಮೈನಸ್ ಚಾರ್ಜ್ ಬರುತ್ತೆ. ದಿಸ್ ಒನ್ ಇಸ್ ದಿ ಎಚ್. ಎಚ್ ಸಿ ಮತ್ತು ಎಚ್ ಎನ ಬರ್ತಿದ್ದೇನೆ ನಾನು. ಸೊ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದಾಗ ಡೆಡ್ ಎಂಡಲ್ಲಿ ಏನು ಹೈಡ್ರೋಜನ್ ಇರ್ತಾವಲ್ಲ ಅದ್ರ ಮೇಲೆ ಏನು ಬಂದಿದೆ ನೋಡಿ, ಇಲ್ಲಿ ಪಾಸಿಟಿವ್ ಚಾರ್ಜ್ ಬಂದಿದೆ. ಸ್ಟಾರ್ಟಿಂಗಲ್ಲಿ ಇದ್ರ ಹತ್ರ ಏನು ಮಾಡ್ತೀನಿ ಅಂದರೆ 10 ರೂಪೀಸ್ ಇತ್ತಂತ ತಿಳ್ಕೊಳ್ಳಿ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಏನು ಮಾಡ್ತಾ ಇದೆ, ಎಲ್ಲ ಎಲೆಕ್ಟ್ರಾನ್ನ ಮೇಲೆ ಕರ್ಕೊಳ್ತಾ ಇದೆ. ಸೊ ಉಳಿತೆಷ್ಟು ನಿಮ್ಮ ಹತ್ರ 5 ರೂಪೀಸ್ ಉಳಿದಿದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಚೆಕ್ ಮಾಡಿ, ಸ್ಟಾರ್ಟಿಂಗ್ ಒಂದು ಏನಿದೆ 10 ರೂಪೀಸ್ ಇದೆ, ಮತ್ತೇನಿದ್ದಾರೆ ಇಲ್ಲಿ ಎಲೆಕ್ಟ್ರಾನ್ ಡೊನೇಟ್ ಮಾಡೋದಿದ್ದಾರೆ. ಎಂಡಿಗೆ ಏನಾಗ್ತಾ ಇದೆ 20 ರೂಪೀಸ್ ಆಗ್ತಾ ಇದೆ. ಸೊ ನನ್ನ ಕ್ವಶನ್ ಏನಂದರೆ ಎಚ್ ಸಿ ಆ್ಯಂಡ್ ಎಚ್ ಎ, ವಿಚ್ ಒನ್ ಈಸ್ ದ ಡಿ ಶೀಲ್ಡೆಡ್? ವಿಚ್ ಒನ್ ಈಸ್ ದ ಡಿ ಶೀಲ್ಡೆಡ್? ಡಿ ಶೀಲ್ಡ್ ಅಂದರೆ ನಿಮ್ಗೆ ಗೊತ್ತಿದೆ ಏನಂತ, ಎಲೆಕ್ಟ್ರಾನ್ ಡೆನ್ಸಿಟಿ ಡಿಕ್ರೀಸ್ ಇರಬೇಕು. ಶೀಲ್ಡೆಡ್ ಅಂದರೆ ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ಕ್ರೀಸ್ ಇರಬೇಕು. ಡಿಕ್ರೀಸ್ ಇತ್ತಂದರೆ ಕೆಮಿಕಲ್ ಶಿಫ್ಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ಇನ್ಕ್ರೀಸ್ ಇತ್ತಂದರೆ ಕೆಮಿಕಲ್ ಶಿಫ್ಟ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಆನ್ಸರ್ ಮಾಡಿ, ಎಚ್ ಸಿ ಡಿ ಶೀಲ್ಡೆಡ್, ಎಚ್ ಎ ಡಿ ಶೀಲ್ಡೆಡ್? ಆನ್ಸರು ನಾನು ಬರೆದು ಕೊಟ್ಟಿದ್ದೀನಿ ನಿಮಗೆ, ನೀವು ಬರೀ ಆನ್ಸರ್ ಮಾಡಬೇಕಷ್ಟೆ. ವಿಚ್ ಒನ್ ಈಸ್ ಅ ಮೋರ್ ಡಿ ಶೀಲ್ಡೆಡ್? ಪ್ಲೀಸ್ ಆನ್ಸರ್. ವಿಚ್ ಒನ್ ಈಸ್ ಅ ಮೋರ್ ಶೀಲ್ಡೆಡ್, ಡಿ ಶೀಲ್ಡ್? ಮನಿ ಎಕ್ಸಾಂಪಲ್ ತೊಗೊಂಡಿದ್ದೇನೆ ನಾನು, ಎಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಕಮ್ಮಿ ಇದೆ ನೋಡ್ರಿ, ಎಚ್ ಎ ಹತ್ರನೇ, ಎಚ್ ಬಿ ಎಸ್ ಸಿ ಹತ್ರ. ಯು ಕ್ಯಾನ್ ಚೆಕ್ ಹಿಯರ್, 5 ರೂಪೀಸ್ ಮೀನ್ಸ್ ಪಾಸಿಟಿವ್ ಚಾರ್ಜ್ ಇದೆ, ಡಿ ಶೀಲ್ಡ್ ಆಗಿದೆ ಅಂತ ಅರ್ಥ. ಎಲೆಕ್ಟ್ರಾನ್ ಡೆನ್ಸಿಟಿ ಇಲ್ಲ ಅಲ್ಲಿ. ಎಚ್ ಎ ಹತ್ರ ಏನಾಗ್ತದೆ, ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇದೆ. ಎಚ್ ಸಿ ಏನಿದೆ, ಎಲೆಕ್ಟ್ರಾನ್ ಎಸ್ ಡಿ ಶೀಲ್ಡೆಡ್. ಎಲೆಕ್ಟ್ರಾನ್ ಡೆನ್ಸಿಟಿಯಲ್ಲಿ ಇರಲ್ಲ, ಡಿ ಶೀಲ್ಡೆಡ್ ಆಗಿದೆ ಅಂತ. ಕರೆಕ್ಟ್ ಆನ್ಸರ್. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಡೂ. ಕರೆಕ್ಟಾ? ನಿಮಗೇನು ಗೊತ್ತಾಗುತ್ತೆ ಅಲ್ಲಿ, ಎಚ್ ಎ ಮೇಲೆ ಏನಿದೆ, ಹೈಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಇರೋದ್ರಿಂದ ಕೆಮಿಕಲ್ ಶಿಫ್ಟ್ ವ್ಯಾಲ್ಯೂ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಇಲ್ಲಿ ಬರ್ದಿದ್ದೀನಿ, ಕೆಮಿಕಲ್ ಶಿಫ್ಟ್ ವ್ಯಾಲ್ಯೂ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದಿ ಎಫೆಕ್ಟ್ ಆಫ್ ರೆಸೋನೆನ್ಸ್. ಸೊ ಇಲ್ಲೊಂದು ಕ್ವಶನ್ ಕೊಟ್ಟಿದ್ದೆ ನಾನು, ಇಲ್ಲಿಂದ ಏನು ಇಂಪಾರ್ಟೆಂಟ್ ಇದೆ ನೋಡ್ರಿ. ಅಗೇನ್ ಮೈನಸ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇಲ್ಲಿ ಶಿಫ್ಟ್ ಆಗುತ್ತೆ. ಎಚ್ ಎ ಮತ್ತು ಎಚ್ ಬಿ ತವ್ರು ಕೇಳ್ತಾರೆ ವಿಚ್ ಒನ್ ಈಸ್ ಮ್ಯಾಚಿಂಗ್ ಅಂತ. ಫಸ್ಟ್ ನೀವು ಟ್ರೈ ಮಾಡಿ, ಆಮೇಲೆ ನಾನು ಇದನ್ನು ಮಾಡ್ತೀನಿ. ಯಾವುದೋ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು, ಹೈಪೋಥೆಟಿಕಲ್ ಆನ್ಸರ್. ಡಬಲ್ ಬಾಂಡ್ ಬಂದರೆ ಎಷ್ಟು ಬರಬೇಕು, 4 ಪಾಯಿಂಟ್ ಬರಬೇಕಲ್ವಾ? ಸೊ 6.0 ppm, ಎಚ್ ಬಿ ಈಸ್ 4.2, this one 4 ppm, HP is 6.0. ವಿಚ್ ಒನ್ ಈಸ್ ಮ್ಯಾಚಿಂಗ್ ಅಂತ ಕೇಳಿದ್ರೆ ಅವಾಗೇನು ಮಾಡ್ತೀರಾ, ಫಸ್ಟು ಚೆಕ್ ಮಾಡಿದ್ದು ಎಲೆಕ್ಟ್ರಾನ್ ಡೊನೇಟಿಂಗ, ಎಲೆಕ್ಟ್ರಾನ್ ವಿಡ್ರಾಯಿಂಗ. ಸೈಡಲ್ಲಿ ಏನು ಮಾಡ್ತೀನಿ ನಾನು, ಎಲೆಕ್ಟ್ರಾನ್ ಡೊನೇಟಿಂಗು ತೊಗೋತೀನಿ, OCS3 ಈ ಥರ. ಅವಾಗೂ ಎಚ್ ಬಿ ಇದೆ, ಅವಾಗೂ ಎಚ್ ಎನ ಇದೆ. ಎಲೆಕ್ಟ್ರಾನ್ ಡೊನೇಟಿಂಗ್ ಏನು ಮಾಡ್ತಾ ಇದೆ, ಡೆಡ್ ಎಂಡಲ್ಲಿ ಎಲೆಕ್ಟ್ರಾನ್ನ ಜಾಸ್ತಿ ಮಾಡುತ್ತೆ, ಇಲ್ಲಿ ಇನ್ಕ್ರೀಸ್ ಆಗುತ್ತೆ ನಿಮ್ಮ ಎಲೆಕ್ಟ್ರಾನ್ ಡೆನ್ಸಿಟಿ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಏನು ಮಾಡುತ್ತೆ, ಡೆಡ್ ಎಂಡಲ್ಲಿ ಎಲೆಕ್ಟ್ರಾನ್ ಡಿಕ್ರೀಸ್ ಮಾಡುತ್ತೆ.
ಎಲೆಕ್ಟ್ರಾನ್ ಡೆನ್ಸಿಟಿ ಡಿಕ್ರೀಸ್ ಆದರೆ ಏನಾಗುತ್ತೆ, ದಿಸ್ ಒನ್ ಇಸ್ ಎ ಡಿಶೀಲ್ಡೆಡ್. ಡಿಶೀಲ್ಡೆಡ್ ಅಂದರೆ ಕೆಮಿಕಲ್ ಶಿಫ್ಟ್ ವ್ಯಾಲ್ಯೂ ಏನಾಗಬೇಕು, ಇನ್ಕ್ರೀಸ್ ಆಗಬೇಕು. ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ಕ್ರೀಸ್ ಆದರೆ ಶೀಲ್ಡೆಡ್ ಆಗುತ್ತೆ. ಕೆಮಿಕಲ್ ಶಿಫ್ಟ್ ವ್ಯಾಲ್ಯೂ ಏನಾಗಬೇಕು, ಡಿಕ್ರೀಸ್ ಆಗಬೇಕು. ಯಾವ್ದು ಮ್ಯಾಚ್ ಆಗ್ತಾ ಇದೆ ಹೇಳ್ರಿ. ಫಸ್ಟ್ ಎಕ್ಸಾಂಪಲ್ಗೆ ಯಾವ್ದು ಮ್ಯಾಚ್ ಆಗ್ತಾ ಇದೆ ಹೇಳ್ರಿ. ಎಕ್ಸಾಂಪಲ್ ಎನ ಬಿನ. ಡೆಡ್ ಎಂಡ್ ಬಗ್ಗೆ ಮಾತಾಡ್ತಿದ್ದೀನಿ ನಾನು. ದಿಸ್ ಡೆಡ್ ಎಂಡ್. ಎಚ್ ಎ ಮೇಲೆ ಎಲೆಕ್ಟ್ರಾನ್ ಡೆನ್ಸಿಟಿ ಕಮ್ಮಿ ಆದರೆ ಅದು ಕೆಮಿಕಲ್ ಶಿಫ್ಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಅಂದರೆ ವಿಚ್ ಒನ್ ಇಸ್ ಮ್ಯಾಚಿಂಗ್ ಅಂತ ನೋಡ್ರಿ. ಕೆಳಗೆ ಆನ್ಸರ್ ಇದೆ. ಸೊ ಎಲೆಕ್ಟ್ರಾನ್ ಡೆನ್ಸಿಟಿಲಿ ಡಿಕ್ರೀಸ್ ಆಗ್ತಾ ಇದೆ ಅಂದರೆ ಕೆಮಿಕಲ್ ಶಿಫ್ಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗಬೇಕು. ಸೊ ಎಲ್ಲಿ ಚೆಕ್ ಮಾಡಿ 4.2 ಇದೆ, 6.0 ಇದೆ. ಸೊ ಎಲ್ಲಿ ಹೈಯೆಸ್ಟ್ ಇದೆ ಎಚ್ ಎ ವ್ಯಾಲ್ಯೂ, ಎ ಎಲ್ಲಿದೆ. ಕರೆಕ್ಟಾ? ಸೊ ಬಿಗೆ ಆನ್ಸರ್ ಮಾಡಿ. ಬಿಗೆ ಏನಾಗುತ್ತೆ, ಈ ಎಕ್ಸಾಂಪಲ್ಗೆ ಉಲ್ಟಾ ಆಗುತ್ತೆ. ಇಲ್ಲೇನಿದೆ, ಡೆಡ್ ಎಂಡ್ ಅಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ಕ್ರೀಸ್ ಆಗಿದೆ ಅಂದರೆ ಅದು ಶೀಲ್ಡೆಡ್. ಶೀಲ್ಡೆಡ್ ಅಂದರೆ ಎಲೆಕ್ಟ್ರಾನ್ ಡೆನ್ಸಿಟಿ ಡಿಕ್ರೀಸ್ ಆಗಬೇಕು. ಸೊ ಎಚ್ ಎ ವ್ಯಾಲ್ಯೂ ಎಲ್ಲಿ ಡಿಕ್ರೀಸ್ ಇದೆ ನೋಡಿ, ಇಲ್ಲಿದೆ ಡಿಕ್ರೀಸ್. ಸೊ ದಿಸ್ ಇಸ್ ಎಕ್ಸಾಂಪಲ್ ನಂಬರ್ 2. ಎಕ್ಸಾಂಪಲ್ ನಂಬರ್ 2ಗೆ ಇದು ಆನ್ಸರ್, ಎಕ್ಸಾಂಪಲ್ ನಂಬರ್ 1ಗೆ ಇದು ಆನ್ಸರ್. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ ಇಲ್ಲೊಂದು ಚಾರ್ಟ್ ಕೊಟ್ಟಿದ್ದೀನಿ ನಾನು. ಡಿಪೆಂಡೆನ್ಸ್ ಆಫ್ ಕೆಮಿಕಲ್ ಶಿಫ್ಟ್ ಆನ್ CH3X. ಎಕ್ಸ್ನಲ್ಲಿ ಚೇಂಜ್ ಮಾಡ್ತಾ ಹೋಗಿದ್ದಾರೆ. ಫ್ಲೋರಿನ್ ಒಂದ್ಸತಿ ಅಟ್ಯಾಚ್ ಮಾಡಿದ್ದಾರೆ, ಕ್ಲೋರಿನ್ ಅಟ್ಯಾಚ್ ಮಾಡಿದ್ದಾರೆ, ಬ್ರೋಮಿನ್ ಅಟ್ಯಾಚ್ ಮಾಡಿದ್ದಾರೆ, ಅಯೋಡಿನ್ ಅಟ್ಯಾಚ್ ಮಾಡಿದ್ದಾರೆ. ಏನೋ ಮಾಡಿದ್ದಾರೆ ಅವರು, CH3I, CH3 ಕ್ಲೋರಿನ್, CH3 ಫ್ಲೋರಿನ್, ಫ್ಲೋರಿನ್ ಕ್ಲೋರಿನ್ ಅಯೋಡಿನ್. ನಮಗೆ ಗೊತ್ತು ಏನದು ಎಲೆಕ್ಟ್ರಾನ್ ಡೆನ್ಸಿಟಿ ಏನಾಗುತ್ತೆ, ಫ್ಲೋರಿನ್ ಟಾಪರ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಡೌನ್ ದ ಗ್ರೂಪ್ ಏನಾಗುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆಗುತ್ತೆ. ಟೇಬಲ್ ಟಾಪರ್ ಯಾರು, ಫ್ಲೋರಿನ್, ಹೌದಲ್ವಾ? ಸೊ ಇವ್ರೇನು ಮಾಡಬೇಕು, ಎಲೆಕ್ಟ್ರಾನ್ ಡೆಲ್ಟಾ ವ್ಯಾಲ್ಯೂನ ಇನ್ಕ್ರೀಸ್ ಮಾಡಬೇಕು. ಸೊ ಇಲ್ಲಿ ಚೆಕ್ ಮಾಡಿ, ಡೆಲ್ಟಾ ವ್ಯಾಲ್ಯೂ ಇನ್ಕ್ರೀಸ್ ಇದೆ. ಸೊ ಅದೇ ಥರ ಏನು ಮಾಡ್ತೀವಿ ನೋಡ್ರಿ, ಇಲ್ಲಿ 3.1 ಕೆಮಿಕಲ್ ವ್ಯಾಲ್ಯೂ ಕಮ್ಮಿ ಇದೆ, 2.8 ಇದೆ, 2.5 ಇದೆ. ಸೊ ಇದನ್ನು ಬಿಡ್ರಿ ನೀವು, ಏನು ಬರಲ್ಲ, ನಾರ್ಮಲ್ ಇದೆ. ಸೊ ಫ್ಲೋರಿನ್ ಇದ್ದಾಗ ನಿಮ್ದು ವ್ಯಾಲ್ಯೂ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಲಾಸ್ಟ್ ಅಯೋಡಿನ್ ಬಂದಾಗ ವ್ಯಾಲ್ಯೂ ಏನಾಗ್ತದೆ, ಡಿಕ್ರೀಸ್ ಆಗ್ತದೆ. ಸೊ ಅದರ ಅರ್ಥ ಏನಂದ್ರೆ ಇವರು ಹೆಚ್ಚಿಗೆ ಪುಲ್ ಮಾಡ್ತಿದ್ದಾರೆ ಅಂತ ಅರ್ಥ. ಎಕ್ಸಾಂಪಲ್ ಏನಂದ್ರೆ CH, H, H and X. ಎಕ್ಸ್ ಏನು ಮಾಡ್ತಾ ಇದೆ, ಎಲೆಕ್ಟ್ರಾನ್ ಪುಲ್ ಮಾಡ್ತಾ ಇದೆ. ಜಾಸ್ತಿ ಪುಲ್ ಮಾಡೋರು ಯಾರು, ಫಸ್ಟು ಫ್ಲೋರಿನ್, ದೆನ್ ಕ್ಲೋರಿನ್, ದೆನ್ ಬ್ರೋಮಿನ್, ದೆನ್ ಅಯೋಡಿನ್. ಜಾಸ್ತಿ ಎಲೆಕ್ಟ್ರಾನ್ ಪುಲ್ ಮಾಡಿದ್ಮೇಲೆ ಈ ಹೈಡ್ರೋಜನ್ ಮೇಲೆ ಏನು ಎಫೆಕ್ಟ್ ಆಗುತ್ತೆ, ಡಿಶೀಲ್ಡೆಡ್ ಆಗ್ತವೆ. ಏನಾಗ್ತವೆ ಇವು, ಡಿಶೀಲ್ಡೆಡ್. ಡಿಶೀಲ್ಡೆಡ್ ಆಯ್ತಂದ್ರೆ ಆಟೋಮೆಟಿಕಲಿ ಡೆಲ್ಟಾ ವ್ಯಾಲ್ಯೂ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಡೆಲ್ಟಾ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಯಾರ ವಿಚಾರದಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂದರೆ ಫ್ಲೋರಿನ್ ನೋಡಿ, ಇಲ್ಲಿ ಡೆಲ್ಟಾ ವ್ಯಾಲ್ಯೂ ಎಷ್ಟಿದೆ, 4.2 ಇದೆ. ಯಾಕಂದ್ರೆ ಹೈಲಿ ಜಗ್ತಾರೆ ಅವರು, ಎಲೆಕ್ಟ್ರಾನ್ ವಿಡ್ರಾ ಮಾಡ್ತಾರೆ. ಆಮೇಲೆ ಕ್ಲೋರಿನ್ ಇದೆ, ಕ್ಲೋರಿನ್ ಏನಿದೆ 3.5 ಬಂದಿದೆ. ಫ್ಲೋರಿನ್ಗಿಂತ ಕಮ್ಮಿ ಇದನ್ನು ಮಾಡ್ತಾರೆ, ವಿಡ್ರಾ ಮಾಡ್ತಾರೆ. ಬ್ರೋಮಿನ್ ಹತ್ರ ಏನಾಗ್ತಾ ಇದೆ, 2.6 ಬಂದಿದೆ, ದೆನ್ 2.1. ಸೊ ದಿಸ್ ಈಸ್ ಹೌ ಇಟ್ ವಿಲ್ ವರ್ಕ್. ಇವ್ರ ನಡುವೆ ಯಾರು ಬಂದಿದ್ದಾರೆ ಅಂದರೆ OH. ನಿಮ್ಮ ಹತ್ರ ಏನಾದರೂ OH ಇದ್ರೆ ನೆನಪಿಟ್ಕೋಬೋದು, ನೆನಪಿಡ್ತಿದ್ರು ನಡೆಯುತ್ತೆ. ಇಲ್ಲಿ ಕಂಪ್ಯಾರಿಸನ್ ಎದ್ರಿಗೋಸ್ಕರ ಮಾಡಿದೆ ಅಂದರೆ ನಾನು ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್ ಕ್ವಶನ್ ಬಂದರೆ ಬರ್ಬೋದು. ಫ್ಲೋರಿನ್ ಇದ್ದಾಗ ನಿಮ್ಮ ಡೆಲ್ಟಾ ವ್ಯಾಲ್ಯೂ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ.
ಕ್ಲೋರಿನ್ ಇದ್ದಾಗ ಅದಕ್ಕಿಂತ ಸ್ವಲ್ಪ ಕಮ್ಮಿ ಇರುತ್ತೆ, ಬ್ರೋಮಿನ್ ಇದ್ದಾಗ ಅದಕ್ಕಿಂತ ಕಮ್ಮಿ, ಆಮೇಲೆ ಅಯೋಡಿನ್ ಇದ್ದಾಗ ಸ್ವಲ್ಪ ಕಮ್ಮಿ ಆಗುತ್ತೆ. ಈ ಥರ ಏನಾಗುತ್ತೆ, ಡೆಲ್ಟಾ ವ್ಯಾಲ್ಯೂಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಇಂಪಾರ್ಟೆಂಟ್ ಇದು. ಈ ಸೈಡ್ ಮೂವ್ ಆದಂಗೆ ಏನಾಗ್ತಾ ಇದೆ, ಡೆಲ್ಟಾ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ, ಕೆಮಿಕಲ್ ಶಿಫ್ಟ್ ವ್ಯಾಲ್ಯೂ. ಎದಕ್ಕೆ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಿದ್ದೇನೆ. ಯಾಕಂದರೆ ಕ್ಲೋರಿನ್ ಏನು ಮಾಡುತ್ತೆ, ಹೈಲಿ ಏನು ಮಾಡುತ್ತೆ, ಎಲೆಕ್ಟ್ರಾನ್ನ ಪುಲ್ ಮಾಡುತ್ತೆ. ಈ ಥರ ಎಲೆಕ್ಟ್ರಾನ್ ಪುಲ್ ಮಾಡುತ್ತಂದ್ರೆ ಇಲ್ಲಿ ಏನು ಎಲೆಕ್ಟ್ರಾನ್ ಉಳಿಯಲ್ಲ. ಉಳಿದೇ ಇದ್ರೆ ಅರ್ಥ ಏನಾದರೂ ಡಿ ಶೀಲ್ಡೆಡ್ ಆಗಿದೆ ಅಂತ ಅರ್ಥ, ಶೀಲ್ಡ್ ಆಗಿಲ್ಲ ಅಂತ ಅರ್ಥ. ಡಿ ಶೀಲ್ಡೆಡ್ ಆದರೆ ಆಟೋಮೆಟಿಕ್ಲಿ ಏನಾಗುತ್ತೆ, ಡೆಲ್ಟಾ ವ್ಯಾಲ್ಯೂ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ದ್ಯಾಟ್ಸ್ ವೈ ಫ್ಲೋರಿನ್ ಈಸ್ ಟೇಬಲ್ ಟಾಪರ್. ಡೆಲ್ಟಾ ವ್ಯಾಲ್ಯೂ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಸಬ್ಸ್ಟಿಟ್ಯೂಟ್ ಎಫೆಕ್ಟ್ ಅಂತ ಸರ್ ನೀವೇನು ಹೇಳಿದ್ರಿ, ಈಗ CH3F ಅಂತ ಹೇಳಿದ್ರಿ. ಸೊ ನನಗೀಗ ಏನು ಮಾಡ್ತಿದ್ದೀನಿ ಅಂದರೆ, ನಾನು CH3 ಕ್ಲೋರಿನ್ ತೊಗೋತೀನಿ. ನೆಕ್ಸ್ಟ್ ಎಕ್ಸಾಂಪಲ್ ಇಸ್ CH2 ಕ್ಲೋರಿನ್, ಮತ್ತೆ ಒಂದು ಕ್ಲೋರಿನ್ ತೊಗೋತೀನಿ. ಥರ್ಡ್ ಎಕ್ಸಾಂಪಲ್ ಏನು ಮಾಡ್ತೀನಿ, 3 ಕ್ಲೋರಿನ್ ತೊಗೋತೀನಿ. ಎಫೆಕ್ಟ್ ಆಗುತ್ತಾ? ಡೆಫಿನೆಟ್ಲಿ ಎಫೆಕ್ಟ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಒಬ್ಬರೇ ಎಳ್ಕೋರಿದ್ರು, ಎಲೆಕ್ಟ್ರಾನ್ ವಿಡ್ರಾ ಮಾಡೋರಿದ್ರು. 10 ರೂಪೀಸ್ ಇದೆ ಅಂದರೆ ಒಬ್ರೇನು ಮಾಡ್ತಾ ಇದ್ದಾರೆ, ಎಲೆಕ್ಟ್ರಾನ್ ವಿಡ್ರಾ ಮಾಡ್ತಿದ್ದಾರೆ. ಇಲ್ಲಿ ಇಬ್ಬರಿಬ್ಬರು ಇದನ್ನು ಮಾಡ್ತಿದ್ದಾರೆ, ಎಲೆಕ್ಟ್ರಾನ್ ವಿಡ್ರಾ ಮಾಡ್ತಿದ್ದಾರೆ. ಇಲ್ಲಿ ಏನು ಮಾಡ್ತಾ ಇದ್ದಾರೆ, 3 ಮಂದಿ ಇದ್ದಾರೆ. ಸೊ ಡೆಲ್ಟಾ ವ್ಯಾಲ್ಯೂ ಎಲ್ಲಿ ಜಾಸ್ತಿ ಇರುತ್ತೆ ಹೇಳ್ರಿ? ಎಲ್ಲಿ ಜಾಸ್ತಿ ಇರುತ್ತಾ, ಬಿ ಎಲ್ ಜಾಸ್ತಿ ಇರುತ್ತಾ, ಸಿ ಎಲ್ ಜಾಸ್ತಿ ಇರುತ್ತೆ? ಆನ್ಸರ್ ಮಾಡಿ. ಕೆಮಿಕಲ್ ಶಿಫ್ಟ್ ವ್ಯಾಲ್ಯೂ ಜಾಸ್ತಿ ಎಲ್ಲಿ ಬರುತ್ತೆ ಹೇಳ್ರಿ? ಒಬ್ಬರಿದ್ದಾಗ ನಮ್ಮ ಇಬ್ಬರು ಇನ್ನು 3 ಮಂದಿ, 3 ಕ್ಲೋರಿನ್ಸ್, 2 ಕ್ಲೋರಿನ್ ಆ್ಯಂಡ್ 1 ಕ್ಲೋರಿನ್. ಡೆಲ್ಟಾ ವ್ಯಾಲ್ಯೂ ಜಾಸ್ತಿ ಎಲ್ಲಿ ಬರುತ್ತೆ? ಆಬ್ವಿಯಸ್ಲಿ ಜಾಸ್ತಿ ಏನು ಮಾಡಿ ಎಲೆಕ್ಟ್ರಾನ್ ವಿಡ್ರಾ ಮಾಡೋರಿದ್ದಲ್ಲಿ ಬರುತ್ತೆ. ಸೊ ದ್ಯಾಟ್ಸ್ ಹೌ ದೇ ಹ್ಯಾವ್ ಗಿವನ್ ಹಿಯರ್. ಯು ಕ್ಯಾನ್ ಚೆಕ್ ವ್ಯಾಲ್ಯೂ 7.27 ಇದೆ, 7.27. ಯಾಕಂದರೆ 3 ಕ್ಲೋರಿನ್ಸ್ ಇದ್ದಾವೆ. 2 ಕ್ಲೋರಿನ್ ಇದ್ದಾಗ 5.30 ಆಗಿದೆ. ಚೆಕ್. ಓನ್ಲಿ 1 ಕ್ಲೋರಿನ್ ಇದ್ದಾಗ 3 ಇದೆ. ಸೊ ವ್ಯಾಲ್ಯೂ ಡಿಫ್ರೆನ್ಸ್ ಇದೆ, ಯು ಕ್ಯಾನ್ ಚೆಕ್ ಹಿಯರ್. ಕರೆಕ್ಟಾ? ಈ ಎಕ್ಸಾಂಪಲ್ ಇಸ್ ವೆರಿ ಇಂಪಾರ್ಟೆಂಟ್. ಸರ್ ಫಸ್ಟ್ ಎಕ್ಸಾಂಪಲ್ ಏನು ಕೊಟ್ವಿ ನಾವು, ಯಾವುದಾದ್ರೂ ಒಂದು ಹೈಡ್ರೋಜನ್ ಅಟ್ಯಾಚ್ ಇರಬೇಕು, ವ್ಯಾಲ್ಯೂ ಏನಾಗುತ್ತೆ, ಡಿಫರ್ ಆಗುತ್ತೆ ಈ ಥರ. ಸೆಕೆಂಡ್ ಎಕ್ಸಾಂಪಲ್ ಏನು ಕೊಟ್ಟೆ ನಾನು, ಅವರು ಯಾರು ಎಲೆಕ್ಟ್ರಾನ್ ವಿಡ್ರಾ ಮಾಡ್ತಿದಾರೋ, ಒಬ್ಬರಿದ್ದಾರಾ, ಇಬ್ಬರಿದ್ದಾರಾ, 3 ಮಂದಿ ಇದ್ದಾರೆ ಅಂತ ಚೆಕ್ ಮಾಡಿದ್ವಿ. 1 ಕ್ಲೋರಿನ್, 2 ಕ್ಲೋರಿನ್, 3 ಕ್ಲೋರಿನ್, ಅದರಿಂದ ವ್ಯಾಲ್ಯೂ ಏನಾಗುತ್ತೆ ಅಂತ ಹೇಳಿದ್ವಿ. ಥರ್ಡ್ ಕೇಸ್ ಏನಂತ ಅಂದರೆ, ನಂತರ ಇಲ್ಲಿ ಕಾರ್ಬನ್ ಹೈಡ್ರೋಜನ್ ಇದೆ, ದಿಸ್ ಒನ್ ಈಸ್ ಅ ಬ್ರೋಮಿನ್. ಕಾರ್ಬನ್ ಹೈಡ್ರೋಜನ್, ಬ್ರೋಮಿನ್. ನೆಕ್ಸ್ಟ್ ಕೇಸ್ ಏನಾಗ್ತಾ ಇದೆ, CH ಬ್ರೋಮಿನ್. ನಿಮ್ಮ ಲಾಜಿಕ್ ಏನು ಹೇಳುತ್ತೆ ಈಗ ನೋಡ್ರಿ, ಇಲ್ಲಿ ಬ್ರೋಮಿನ್ ಇಲ್ಲಿದೆ, ಬ್ರೋಮಿನ್ ಇಲ್ಲಿದೆ. ನಾನು ಏನು ಮಾಡ್ತಿದ್ದೀನಿ, HA, ದಿಸ್ ಈಸ್ ಆಲ್ಸೋ HA, ದಿಸ್ ಈಸ್ ಆಲ್ಸೋ HA. ನನಗೇನು ಇಂಟ್ರೆಸ್ಟ್ ಅಂದರೆ, ಈ ಕಾರ್ಬನ್ ಮೇಲೆ, ಈ ಹೈಡ್ರೋಜನ್ ಮೇಲೆ ಎಫೆಕ್ಟ್ ಏನಾಗುತ್ತೆ ಅಂತ ಚೆಕ್ ಮಾಡಬೇಕು. ಕರೆಕ್ಟಾ? ಇಲ್ಲಿ ನಿಮ್ಮ ಹತ್ರನೇ ಇದ್ದಾರೆ ಯಾರು, ಬ್ರೋಮಿನ್. ನೆಕ್ಸ್ಟೇ ಇದ್ದಾರೆ ನಿಮ್ಮ ನೇಬರ್ ಹೌಸಲ್ಲಿ ಏನಿದ್ದಾರೆ, ಬ್ರೋಮಿನ್ ಬಂದಿದ್ದಾರೆ. ಸೆಕೆಂಡ್ ಎಕ್ಸಾಂಪಲ್ ಅಲ್ಲಿ ನೇಬರ್ ಹೌಸ್ ಬಿಟ್ಟು ನೆಕ್ಸ್ಟ್ ನೇಬರ್ ಹೌಸಲ್ಲಿ ಯಾರಿದ್ದಾರೆ, ಬ್ರೋಮಿನ್ ಇದ್ದಾರೆ. ಸೊ ಥರ್ಡ್ ಎಕ್ಸಾಂಪಲ್ ಅಲ್ಲಿ ಫಸ್ಟ್ ಮನೆ ಬಿಟ್ಟು ಸೆಕೆಂಡ್ ಮನೆ ಬಿಟ್ಟು ಥರ್ಡ್ ಒಳಗೆ ಏನಿದ್ದಾರೆ, ಬ್ರೋಮಿನ್ ಇದ್ದಾರೆ. ಎಲ್ಲಿ ಜಾಸ್ತಿ ಎಫೆಕ್ಟ್ ಆಗುತ್ತೆ ಹೇಳ್ರಿ, ಡೆಲ್ಟಾ ವ್ಯಾಲ್ಯೂ? ಎನ, ಬಿನ, ಸಿನ? ನಿಮ್ಮ ಹತ್ರ ದುಡ್ಡು ಯಾರಾದ್ರೂ ತಗೊಳ್ಳೋರಿದ್ರಂದ್ರೆ, ಕಳ್ತನ ಮಾಡೋರಿದ್ರಂದ್ರೆ, ದೂರ ಇದ್ದಷ್ಟು ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತಾ, ಹತ್ರ ಇದ್ದಷ್ಟು ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ? ಎಕ್ಸಾಕ್ಟ್ಲಿ ಅಪೋಸ್ ಏನಾಗುತ್ತೆ, ಅವ್ರು ಎಷ್ಟು ಜಾಸ್ತಿ ನಮ್ಮ ಹತ್ರ ಇರ್ತಾರಲ್ಲ, ವ್ಯಾಲ್ಯೂ ಏನಾಗಬೇಕು, ಡೆಲ್ಟಾ ವ್ಯಾಲ್ಯೂ ಇನ್ಕ್ರೀಸ್ ಆಗಬೇಕು. ಸೊ ಡೆಲ್ಟಾ ವ್ಯಾಲ್ಯೂ ಏನು ಬರುತ್ತೆ ಇಲ್ಲಿ, A is greater than B is greater than C. ಸೊ ವ್ಯಾಲ್ಯೂ ಅವ್ರು ಕೊಟ್ಟಿದ್ದಾರೆ, ಚೆಕ್ ಮಾಡಿ. CH2Br ಹತ್ರನೇ ಇದ್ದಾರೆ,
3.30 ಇದೆ. ಒಂದು ಮನೆ ಬಿಟ್ಟಿದ್ದಾರೆ 1.69 ಬಂದಿದೆ. 2 ಮನೆ ಬಿಟ್ಟಿದ್ದಾರೆ ಅಂದರೆ 1.25. ಸೊ ದಿಸ್ ಈಸ್ ಅ ಕೇಸ್ ನಂಬರ್ 3. ಅವ್ರು ಎಷ್ಟು ದೂರ ಇದ್ದಾರೆ ಅದ್ರ ಮ್ಯಾಗೂ ವ್ಯಾಲ್ಯೂ ಡಿಪೆಂಡ್ ಆಗುತ್ತೆ. ಅವರು ಎಷ್ಟು ಜನ ಇದ್ದಾರೆ ಅದ್ರ ಮೇಲೂ ವ್ಯಾಲ್ಯೂ ಡಿಪೆಂಡ್ ಆಗುತ್ತೆ. ಮತ್ತೆ ಅಲ್ಲಿ ಯಾರು ಪ್ರೆಸೆಂಟ್ ಇದ್ದಾರೆ ಅದ್ರ ಮೇಲೂ ವ್ಯಾಲ್ಯೂ ಡಿಪೆಂಡ್ ಆಗುತ್ತೆ. ಯಾರು ಪ್ರೆಸೆಂಟ್ ಅಂದರೆ ಟೇಬಲ್ ಟಾಪರ್ ಯಾರು ಇರ್ತಾರೆ ಅವರಿಂದ ಜಾಸ್ತಿ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ಈಸ್ ದಿ ಅಬೌಟ್ ದಿ ಎಲೆಕ್ಟ್ರಾನ್ ಡೆನ್ಸಿಟಿ. ನೆಕ್ಸ್ಟ್ ಕ್ಲಾಸ್ ಏನು ಮಾಡ್ತೀವಿ ಅಂದರೆ ಸ್ಪಿನ್ ಸ್ಪ್ಲಿಟ್ಟಿಂಗ್ನ ಕಲಿತೀವಿ. ಸೊ ಸ್ವಲ್ಪ ಡಿಫಿಕಲ್ಟೀಸ್ ಇದೆ ಕ್ಲಾಸು. ರಿವೈಸ್ ಮಾಡಿದ್ರೆ ಈ ಟಾಪಿಕ್ ಬರುತ್ತೆ. ಇಲ್ಲ ಅಂದರೆ ನಿಮಗೆ ಏನಿಲ್ಲ ಅಂದರೂ 4 ಕ್ವಶನ್ಸ್ 3 to 4 ಕ್ವಶನ್ಸ್ ಅಂತ ಇಲ್ಲಿಂದ ಮರ್ತ್ಬಿಡಿ. ಡಿಫಿಕಲ್ಟ್ಸ್ ಇರ್ತವೆ, ಕ್ವಶನ್ಸ್ ಡಿಫಿಕಲ್ಟಿನೇ ಬರುತ್ತೆ. ಸೊ ಪ್ಲೀಸ್ ಯು ಹ್ಯಾವ್ ಟು ರಿವೈಸ್ ಆಲ್ ದ ಥಿಂಗ್ಸ್. ಸೊ ಏನಾದರೂ ಡೌಟ್ ಇದ್ರೆ ಯು ಕ್ಯಾನ್ ಆಸ್ಕ್. ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರ ಅದನ್ನು ಹೇಳ್ತೀನಿ ನೋಡ್ರಿ. ಸ್ಟಾರ್ಟಿಂಗ್ ನಾ ಏನು ಹೇಳಿದ್ದೇನಲ್ಲ ಅದನ್ನು ಓದ್ರೆ ಇದ್ರೂ ನಡೆಯುತ್ತೆ. ಅಟ್ಲೀಸ್ಟ್ ಸ್ಟಾರ್ಟ್ ಫ್ರಮ್ ಹಿಯರ್. ವ್ಯಾಲ್ಯೂಸ್ ಇದೆಲ್ಲ ನಾನು ಏನು ಕೊಟ್ಟಿದ್ದೀನಿ, ಬೇಸಿಕ್ ಕೊಟ್ಟಿದ್ದೀನಿ, ಯಾವ ಥರ NMR ಸ್ಪೆಕ್ಟ್ರೋಸ್ಕೋಪಿ ವರ್ಕ್ ಆಗುತ್ತೆ ಅಂತ. ಐ ವ್ಯಾಲ್ಯೂ ನೆನ್ಪಿಡಿ ಅಟ್ಲೀಸ್ಟ್. ಅವ್ರು ಕೊಡ್ಬೋದು ನಿಮಗೆ ಆಪ್ಷನಲ್ಲಿ ಈವನ್ ಆಕ್ಟಿವಾ ಇನ್ಆಕ್ಟಿವಾ, ಈವನ್ ಆಡ್ ಆಕ್ಟಿವಾ ಇನ್ಆಕ್ಟಿವಾ, ಆಡ್ ಈವನ್ ಆಕ್ಟಿವಾ ಇನ್ಆಕ್ಟಿವಾ ಅಂತ ಕೇಳ್ತಾರೆ. ಇಲ್ಲಾಂದ್ರೆ ಅವ್ರು ಯಾವ ಥರ ಕ್ವಶನ್ ಕೇಳ್ಬೋದು ಅಂದರೆ 4 ಆಪ್ಷನ್ ಕೊಡ್ತಾರೆ ಅವರು. 1H1 ಕೊಡ್ತೀನಿ, 13C ಕೊಡ್ತೀನಿ, 19F ಕೊಡ್ತೀನಿ. ಮಿಡಲ್ ಒಳಗೆ ಏನು ಮಾಡ್ತೀನಿ ಅಂದರೆ ಇದನ್ನು ಕೊಟ್ಬಿಡ್ತೀನಿ. ಎಕ್ಸಾಂಪಲ್ 12C. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ಆಕ್ಟಿವ್ ಅಂತ ಕೇಳ್ಬಿಡ್ತೀನಿ. ನಿಮ್ಗೆ ಗೊತ್ತಿರಬೇಕು ದಿಸ್ ಈಸ್ ಆಲ್ಸೋ ಈವನ್, ದಿಸ್ ಈಸ್ ಆಲ್ಸೋ ಈವನ್. ನಿಮಗೆ ಪೂರಾ ಟೇಬಲ್ ನೆನ್ಪುಳಿದೇ ಇದ್ರು ಅಟ್ಲೀಸ್ಟ್ ಈವನ್ ನೆನ್ಪಿಡಿ. ಈವನ್ ಏನಾಗುತ್ತೆ, ಇನ್ಆಕ್ಟಿವ್ ಆಗುತ್ತೆ. ಇಷ್ಟು ಮಾತ್ರ ನೆನ್ಪಿಡಿ ಅಟ್ಲೀಸ್ಟ್. ಇಲ್ಲಿ ಚೆಕ್ ಮಾಡಿ, ಆಡ್ ಇದೆ, ಈವನ್ ಇದೆ, ಆಡ್ ಇದೆ. ದಿಸ್ ಈಸ್ ಆಲ್ಸೋ ಆಡ್, ದಿಸ್ ಈಸ್ ಆಲ್ಸೋ ಆಡ್. ಆಕ್ಟಿವ್ 1H1 ಆಡ್ ಪ್ಲಸ್ ಆಡ್ ಆಕ್ಟಿವ್. ಹಿಯರ್ ಆಲ್ಸೋ ಆಡ್, ದಿಸ್ ಈಸ್ ಆಲ್ಸೋ ಆಡ್, ಅಗೇನ್ ಆಕ್ಟಿವ್. ಈವನ್ ಇನ್ಆಕ್ಟಿವ್, ಈವನ್ ಡೆಲ್ಟಾ ವ್ಯಾಲ್ಯೂ ಇದೆ 0 ಇದೆ, ಇನ್ಆಕ್ಟಿವ್. ಸೊ ಇಲ್ಲಿಂದ ಕ್ವಶನ್ಸ್ ಬರ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಟುಡೇಸ್ ಕ್ಲಾಸ್.